ಆ, ಬೆಂಗಳೂರಿಂದಾನೇ ಮಾತಾಡ್ತಾ ಇರೋದು. ಬೆಂಗಳೂರು. ಹೌದು ಗುರುಗಳೇ. ಏನು ಮಾಡ್ಕೊಂಡಿರೋದು? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಗುರುಗಳೇ. ಸಾಫ್ಟ್ವೇರ್ ಇಂಜಿನಿಯರ್. ಹೌದು ಗುರುಗಳೇ. ನಾನು ಸುಮ್ನೆ ಹೀಗೆ ನಿನ್ನೆ ಯೂಟ್ಯೂಬ್ ನೋಡ್ಬೇಕಾದ್ರೆ ನಿಮ್ದೊಂದು ವಿಡಿಯೋ ಬಂತು. ಅದ್ರಲ್ಲಿ ನೋಡಿದಾಗ ನೀವು ಹೇಳುವಂತ ಮಾತುಗಳು ಅದು ಹಂಗೆ ನನ್ನ ಜೀವನದಲ್ಲಿ ಆದ ಘಟನೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಅನಿಸ್ತು. ಆಗ್ಲಿ ಒಳ್ಳೇದಾಗ್ಲಿ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? ನಿನ್ನೆ ಅಷ್ಟೇ ನಿಮ್ದೊಂದು ಇದು ವಿಡಿಯೋ ಸಿಕ್ತು ಗುರುಗಳೇ, ಹಿಂಗೆ ಯೂಟ್ಯೂಬ್ ಅಲ್ಲಿ ಕಾಲ್ ಮಾಡ್ಬೇಕಾರೆ. ಆಗ ನೋಡಿದಾಗ ನಿಮ್ದು ಮತ್ತೆ ಕೆಲವು ಬೇರೆ ಹಳೆ ವಿಡಿಯೋಗಳೆಲ್ಲ ನೋಡ್ದೆ ನಾನು. ಮನಸ್ಸಿಗೆ ಸಮಾಧಾನ ಆಯ್ತು. ಹಾಗೆ ನಂದು ಒಂದು ಹೇಳ್ಕೊಂಡ್ರೆ ನಿಮ್ಮ ಅಂದ್ರೆ ಯಾರು ವೀಕ್ಷಕರಿದಾರೆ ಅವರು ಒಂದು ಬದಲಾವಣೆ ಆಗ್ಬೋದು ಅಂತ ನಾನು ಒಂದು ಕಾರ್ಯ ಮಾಡ್ತಿದ್ದೆ ಗುರುಗಳೇ. ಬಹಳ ಸಂತೋಷ ನೋಡಿ. ಲೋಕೋಪಕಾರದ ಯೋಚನೆ. ನನ್ನ ಕಥೆಯಿಂದ ಇನ್ಯಾರೋ ಒಬ್ಬ ದಡ್ಡ ಬದಲಾದ್ರೆ ಒಳ್ಳೇದಾಯ್ತು ಅಂತ. ಹೌದು ಪ್ರತಿ ಕತೆ ತುಂಬಾ ಸಮಯ ತಗೊಳೋದಿಲ್ಲ, ಯಾಕಂದ್ರೆ ಬೇರೆಯವರು ಇರ್ತಾರಲ್ವಾ. ಇರ್ಲಿ ತೊಂದ್ರೆ ಇಲ್ಲ. ನಾನು ಆಕ್ಚುಲಿ ನಮ್ದು ಬಂದ್ಬಿಟ್ಟು ದಾವಣಗೆರೆ ನಮ್ದು ಊರು. ಇವಾಗ ಇದು ಲೈವ್ ಗೊತ್ತಲ್ಲ ನಿಮಗೆ? ಬೆಂಗಳೂರು. ಅಲ್ಲ, ಇದು ಲೈವ್ ಕಾರ್ಯಕ್ರಮ. ಹೌದು ಗೊತ್ತು. ನಾನು ನೋಡ್ತಾನೆ ಇದ್ದೆ, ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಗೊತ್ತಾ? ನಾನು ಲ್ಯಾಪ್ಟಾಪ್ ಅಲ್ಲಿ ನೋಡ್ಕೊಂತ ಮೊಬೈಲ್ ಅಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಸಾಫ್ಟ್ವೇರ್ ಅಲ್ಲಿ ಇರ್ತೀರಿ ಯಾವಾಗ್ಲೂ? ಹಾಗೇನಿಲ್ಲ, ನಂದು ಕೆಲಸ ನಡೀತಾನೆ ಇದೆ ಪ್ಯಾರಲಲ್ ಆಗಿ. ಆಗ್ಲಿ ಹೇಳಿ ಸರ್, ಮನ್ಸಾರಿ ಮಾತಾಡಿ. ನಂದು ಊರ್ ಬಂದ್ ದಾವಣಗೆರೆ ಹತ್ರ. ನಮ್ದು ತುಂಬಾ ಅಂದ್ರೆ ಲೋಯರ್ ಮಿಡಲ್ ಕ್ಲಾಸ್ ಇದ್ದು. ಅಪ್ಪಾಜಿ ಮೈಸೂರ್ ಕಿರ್ಲೋಸ್ಕರ್ ವರ್ಕ್ ಮಾಡ್ತಾ ಇದ್ರು. ಮೈಸೂರ್ ಕಿರ್ಲೋಸ್ಕರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ನಮ್ ತಂದೆ ಅವರು. ಅವ್ರು ನಮ್ನ ತುಂಬಾ ಎಲ್ಲ ಸಂಸ್ಕಾರವಂತರಾಗಿ ಎಲ್ಲಾನು ಬೆಳೆಸಿದ್ರು. ನಾವು ಹಾಗೆ ಇದ್ವಿ. ಆದ್ರೂ ಸಣ್ಣ ಪುಟ್ಟ ಕೆಲವೊಂದೆಲ್ಲ ಅಂದ್ರೆ ಊರಲ್ಲಿ ಹುಡುಗ್ರ ಹತ್ರ ಬೆಟ್ಟಿಂಗ್ ಆಡೋ ಸಣ್ಣ ಹುಡುಗ್ರ ಹತ್ರ ಅವಾಗ ಎಷ್ಟು ₹1 ₹2 ಆ ತರದೆಲ್ಲ ಇತ್ತು. ಆದ್ರೆ ಅದನ್ನ ನಾವ್ ಅಷ್ಟೊಂದೇನು ಜಾಸ್ತಿ ಗಮನ ಕೊಡ್ತಿರ್ಲಿಲ್ಲ. ಅದೆಲ್ಲ ಬಿಡ್ತಿದ್ವಿ. ಅವಾಗೆಲ್ಲ ಸಣ್ಣ ಹುಡುಗ್ರಿದ್ದಾಗ ಈಗ ಬ್ಯಾಕ್ಟೀರಿಯಾ ಇದು ಬಿಸ್ಕೆಟ್ ಇಂದು ಗುಡ್ಡೆ ಬಿಸ್ಕೆಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ರನ್ಸ್ ಎಲ್ಲ ಪೇರ್ಸಿದ್ರೆ ಅಂತದೆಲ್ಲ ಬರ್ತಿತ್ತು. ಅದೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಸ್ವಲ್ಪ ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡು ಮಾಡೋಂಥದ್ದು ಸಣ್ಣ ವಯಸ್ಸಿನಾನೇ ಇತ್ತು ನನಗೆ. ಅದು ಕೆಲವೊಂದ್ಸರಿ ಮನೆ ಜವಾಬ್ದಾರಿ ಅದರಿಂದ ಅದೆಲ್ಲ ಹೋಗಿತ್ತು. ಮತ್ತೆ ಅವಾಗ ನಾನು ಎಲ್ಲ ಓದ್ ಮುಗಿಸಿ ಕೆಲ್ಸ ಸೇರ್ಕೊಂಡು ನನಗೆ ಅಂದ್ರೆ ಸ್ವಲ್ಪ ಕೈಯಲ್ಲಿ ದುಡ್ಡು ಬರಕ್ ಶುರುವಾದಾಗ ಮತ್ತೆ ನಾನು ಮತ್ತೆ ನಂದು ಹಳೆ ಅದಕ್ಕೆ ಹುಟ್ಟುಕೊಂಡು ಸುಟ್ಟರು ಹೋಗಲ್ಲ ಅನ್ನೋದು ನಿಜ ಆಗುತ್ತೆ ಅಲ್ವಾ. ಅದ್ ನನ್ನಲ್ಲಿ ಮತ್ತೆ ಈಗ ₹5 ನಾನು ₹100 ಹೇಗ್ ಮಾಡ್ಬೋದು ಅನ್ನೋದೇ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಲ್ಲಿ ನನಗೆ ಮದುವೆನೂ ಆಯ್ತು. ಅದು ಅವಾಗ ಇನ್ನೊಂದು ಯಾವ್ದೋ ಒಂದು ಇವಾಗ ಇದು ಬರ್ತಾ ಇತ್ತು ಶೇರ್ಸ್ ಅಂದ್ರೆ ಈ ನಾರ್ಮಲ್ ಶೇರ್ಸ್ ಅಲ್ಲ, ಈಗ ನೆಗೆಟಿವ್ ಮೈನಸ್ ತರ ಇರೋದು. ನೆಗೆಟಿವ್ ಹಾಕಿದ್ರೆ ನೆಗೆಟಿವ್ ಅಂತಂದ್ರೆ ಜಾಸ್ತಿ ಬರುತ್ತೆ, ಪಾಸಿಟಿವ್ ಆದ್ರೆ ಆ ತರ ಬರುತ್ತೆ ಅದು. ಅದ್ರಲ್ಲಿ ದುಡ್ಡು ಒಂದ್ 40,000 ಏನೋ ಕಳ್ಕೊಂಡೆ ಅವಾಗ ನಾನು. ಅದನ್ನ ಕಳ್ಕೊಂಡಾಗ ಅವಾಗ ಅಷ್ಟಕ್ಕೆ ಮತ್ತೆ ಬಿಟ್ಟಿದ್ದೆ. ಅವಾಗ ಇದು 2014-15 ಒಳಗಡೆ. ಅದಾದ್ಮೇಲೆ ಮತ್ತೆ ನನಗೆ ಬೇಡ ಇದು, ನನಗೆ ಅಷ್ಟೊತ್ತಿಗೊಂದು ಮಗು ಆಗಿತ್ತು. ನಂದೇನ್ ಜಾಸ್ತಿ ಸಂಬಳ ಇರ್ಲಿಲ್ಲ ಅವಾಗ. ಬರೀ ಸಾಲ ಮಾಡ್ಕೊಂಡ್ರೆ EMI ಗೆ ತುಂಬೋದಾಗುತ್ತೆ. ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮನ ನಾವು ನೋಡ್ಕೋಬೇಕಾಗಿತ್ತು. ಹಂಗಾಗಿ ಅದನ್ನ ಅಲ್ಲೇ ಬಿಟ್ಟಿದ್ದೆ ನಾನು. ಮತ್ತೆ ಹಾಗೆ ಆದಾಗ ನಮ್ ತಂಗಿರ್ ಮದುವೆ ಬಂತು. ತಂಗಿರ್ ಮದುವೆ ಇಬ್ರದ್ದು ನಮ್ಮ ಅಪ್ಪನ್ ಸಾಥ್ ಕೊಟ್ಟು ಮದುವೆ ಮಾಡಿದ್ವಿ ಇಬ್ರದ್ದು. ಅವಾಗ ಸ್ವಲ್ಪ ಸಾಲ ಆಗಿತ್ತು, ಅದು ನಾನು ನನ್ನ EMI ತೀರಿಸ್ಕೊಂತ ಇದ್ದೆ. ಇದು ಕೊರೋನಾ ಟೈಮಲ್ಲಿ ನಂಗೆ ಇಬ್ರು ಹೆಣ್ಮಕ್ಳು ಇರೋದು ಗುರುಗಳೇ. ಇಬ್ರು ಇನ್ನೊಂದು ಹೆಣ್ಮಗು ಆಯ್ತು. ನಾವು ಎಲ್ಲ ಚೆನ್ನಾಗೇ ಇತ್ತು. ಈಗ ಕಳೆದ 2 ವರ್ಷದಲ್ಲಿ ನನಗೆ ಏನ್ ಬುದ್ಧಿ ಕೆಡ್ತೋ ಏನೋ ಗೊತ್ತಿಲ್ಲ ಗುರುಗಳೇ. ನಂಗೆ ಬರೋ ಸ್ಯಾಲ್ರಿ ಬಾಡಿಗೆನೂ ಕೊಡಕ್ ಆಗ್ತಿರ್ಲಿಲ್ಲ. ಇದು ಎಲ್ಲಾ ದುಡ್ಡು ತಗೊಂಡ್ ಹೋಗೋದು ಈ ರಮ್ಮಿಯಲ್ಲಿ ಆಟ ಆಡೋದು. ಎಲ್ಲಿ? ರಮ್ಮಿ ಆನ್ಲೈನ್ ರಮ್ಮಿ. ಅಂದ್ರೆ ಆ ಜೂಜು ಇನ್ನು ಬಿಟ್ಟಿಲ್ಲ ಅಲ್ಲ, ಈಗ ಸಂಪೂರ್ಣವಾಗಿ ಯಾವ್ದಕ್ಕೂ ಆಗ್ತಾ ಇಲ್ಲ. ನಾನು ಹೇಳ್ತೀವಿ, ನನ್ನ ಕಥೆನೇ ತಗೊಳ್ತಾ ಇದ್ದೀನಿ. ಇನ್ನು ನಿಮ್ಮ ಹಂತಕ್ಕೆ ಬರ್ತಾ ಇದ್ದೀನಿ. ಈಗ ಲಾಸ್ಟ್ 2 years ಬ್ಯಾಕ್ ಇಂದ ಗುರುಗಳೇ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು ಗುರುಗಳೇ. ಈ ರಮ್ಮಿ ಅಂತ ಹೇಳಿದ್ರಲ್ಲ, ಅದೇನು ಕತೆ ಅದು? ಅದು ನನಗೆ ಸ್ಟಾರ್ಟಿಂಗ್ ಅಂದ್ರೆ ನಾವು ಮನೆಯಲ್ಲೇ ಯಾವಾಗ್ಲೂ ದೀಪಾವಳಿಗೋ ಯುಗಾದಿ ಒಂದ್ಸರಿ ಮಂತ್ ಮುಂದೆ ನನಗೆ ನಂಗೆ ಎಷ್ಟು ಒಂದು 28 ವರ್ಷಕ್ಕೆ ನಾನು ಅದು ಲಾಸ್ಟ್ ಅಂದ್ರೆ ನಂಗೆ ಇವಾಗ 36 ವರ್ಷ. ಇವಾಗ ಒಂದ್ 33 ವರ್ಷ ಅಲ್ಲಿ ತನಕ ನಾನು ಒಂದ್ ದಿವಸ ನಾನು ರಮ್ಮಿ ಆಡಿಲ್ಲ ಹೊರಗಡೆ. ಅಲ್ಲ, ರಮ್ಮಿ ಅಂತಲ್ಲ, ಜೂಜಾಟ ಜೂಜೇ ಆಡಿಲ್ಲ. ಜೂಜ ಅಂತಂದ್ರೆ ನಮ್ಮ ಹುಡುಗರು ಈಗ ಇದು ಗೋಲಿಯಲ್ಲಿ ಆಟ ಆಡ್ತಿದ್ವಿ.
ಆವಾಗ ನೀನ್ ಹಾಕಿದ್ರೆ ₹2 ಆತರ ಹೇಳ್ತಾ ಇರೋದು ಗುರುಗಳೇ. ಅದ ಮನಸ್ಥಿತಿ ಅವಾಗಿತ್ತು ಅಂತ ಹೇಳ್ತಾರೆ. ನಾನ್ ಜೂಜ ಅಂದ್ರೆ ಇದು ಮಟ್ಕ ಆತರದ್ ಯಾವ್ದು ನಾನು ನೋಡಿಲ್ಲ, ಆಡೂ ಇಲ್ಲ. ಅಥವಾ ಜೂಜ ಆಡೋದಂದ್ರೆ ಇಸ್ಪೇಟೆ ಕೂಡ ನಾನು ಎಲೆಗಳನ್ನು ಕೂಡ ಮುಟ್ಟಿಲ್ಲ ಗುರುಗಳೇ ನಾನು. ಹೇಳಿ. ಈಗ ಒಂದ್ 2 ವರ್ಷ, ನಂಗೆ 3 ವರ್ಷದ ಮುಂದೆ ಅಂದ್ರೆ ನಾವು ನಮ್ಮ ಅಪ್ಪ ಅವರೆಲ್ಲ ಅವ್ರು ಯಾವ್ದು ಚಟಕಲ್ಲ, ಅದು ಸುಮ್ನೆ ಯಾವಾಗ ಹಬ್ಬಕ್ಕೆ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಅವ್ರು ಆಟ ಆಡ್ತಾ ಇದ್ರು ಅಷ್ಟೇ. ಅಂದ್ರೆ ಮಾವಂದ್ರು ನಮ್ ಸಂಬಂಧಿಕರೆಲ್ಲ ಹಬ್ಬ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಸೇರಿದಾಗ ಆಡ್ತಾರಲ್ವಾ, ಆತರ ಆಡ್ತಾ ಇದ್ರು ಅಷ್ಟೇ, ಬಿಟ್ರೆ ನಾನೇನು ಅದಕ್ಕೆ ಹೋಗು ಇರ್ತಿರ್ಲಿಲ್ಲ. ಈಗ ಏನಾಯ್ತು, ಈಗ ಕೊರೋನಾ ಟೈಮ್ ಬಂತಲ್ಲ, ಅವಾಗ ನಾವೆಲ್ಲ ಒಂದೇ ಇರೋದ್ರಿಂದ ನಾವು ಅಂದ್ರೆ ನಮ್ಮ ಮಾವ ನಮ್ಮ ಫ್ರೆಂಡ್ ಎಲ್ಲ ಒಂದೇ ಇರೋದ್ರಲ್ಲಿ ಇದ್ವಿ. ಇವಾಗ ವಾರ ನಾವು ಸೇರ್ಕೊಂಡ್ಬಿಟ್ಟು ಇಲ್ಲಿ ಹೊರಗೆ ಹೋಗಕ್ ಆಗ್ತಿರ್ಲಿಲ್ಲ. ಅವಾಗ ನಾವು ವಾರ ಸೇರ್ಕೊಂಡು ಸುಮ್ನೆ ಬೇರೆ ಬೇರೆ ಗೇಮ್ ಮಾಡೋದು ಇದು ಮಾಡೋದು ಆಡ್ತಿದ್ವಿ. ಅವಾಗ ಟೈಮ್ ಪಾಸಿಗೆ ಇದನ್ನು ಶುರು ಮಾಡಿದ್ವಿ ನಾವು. ಅಂದ್ರೆ ನಮ್ ಸಂಬಂಧಿಕರು ಒಂದು ಫ್ಯಾಮಿಲಿ ಫ್ರೆಂಡ್ ಒಂದ್ 4-5 ಜನ ಇದ್ವಿ ಹತ್ರದಲ್ಲಿ. ಅವ್ರು ಸೇರ್ಕೊಂಡು ಶನಿವಾರ ಭಾನುವಾರ ಆಟ ಆಡಕ್ ಶುರು ಮಾಡ್ತಾ ಇದ್ವಿ. ಅದು ಅವಾಗ್ಲೂ ನನಗೆ ಆನ್ಲೈನ್ ರಮ್ಮಿ ಆಡೋದೇ ಇರ್ಲಿಲ್ಲ. ಅದೇನಾಯ್ತು, ಇನ್ನೊಂದ್ಸರಿ ಅದೆಲ್ಲ ಮುಗೀತು, ಮತ್ತೆ ಎಲ್ಲಾ ವರ್ಕ್ ಶುರು ಆಯ್ತು. ಅಂದ್ರೆ ಕೊರೋನಾ ಟೈಮ್ ಎಲ್ಲ ಮುಗೀತು. ನಮ್ ಮನೆಯವರು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಮುಂಚೆ. ಅವರು ಇಲ್ಲೇ ಮನೆ ಹತ್ರನೇ ಒಂದ್ 500 ಮೀಟರ್ ಅಲ್ಲಿ ಒಂದು ಕೆಲ್ಸ ಸಿಕ್ತು ಅವ್ರಿಗೆ. ಅವ್ರು ಹೋಗ್ತಾ ಇದ್ರು. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಅವ್ರು ಒಬ್ರು ಹಿಂಗೆ ರಮ್ಮಿ ಆಡ್ತಾ ಇದ್ರು. ಅವ್ರು ಸುಮ್ನೆ ಟೈಮ್ ಪಾಸಿಗೆ ಆಡ್ತಾ ಇದ್ರು ಅಷ್ಟೇ. ಅವಾಗ ಅವರು ಎಷ್ಟು ಬಾಳ ಅಂದ್ರೆ ಒಂದು ₹50-100 ಹಾಕ್ತಾ ಇದ್ರು. ಅವರಿಗೆ ಅವಾಗ ಅವ್ರು ತುಂಬಾ ಎಕ್ಸ್ಪರ್ಟ್ ಇದ್ರು ಅದ್ರಲ್ಲಿ. ಯಾರು? ನಮ್ಮ ವರ್ಕ್ ಮಾಡ್ತಾ ಇದ್ರಲ್ಲ ನಮ್ಮ ಮನೆಯವರು, ಅವ್ರ ಆಫೀಸಲ್ಲಿ ಒಬ್ರು. ಅವರು ಸುಮ್ನೆ ಅವ್ರು ತುಂಬಾ ಬ್ಯುಸಿ ಇರ್ತಾ ಇದ್ರು ಕೆಲ್ಸದಲ್ಲಿ. ಯಾವಾಗ ಸಮಯ ಸಿಕ್ಕಾಗ ಟೈಮ್ ಪಾಸಿಗೆ ಅಂತ ಒಂದು 50-100 ಹಾಕ್ತಿತ್ತು. ಅವ್ರಿಗೆ ಯಾವತ್ತೂ ಲಾಭನೇ ಆಗ್ತಾ ಇತ್ತು ಅದು. ಅದು ನಮ್ಮನೆಯವರು ಬಂದ ತುಂಬಾ ತಮಾಷೆಗೆ ಹೇಳಿದ್ರು ಹಿಂಗೆ ಅಂತ ಹೇಳಿ. ನಾನು ಅದನ್ನ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅವಾಗ. ನಾನು 1-2 ವಾರ ನನಗೂ ಯಾವ್ದೋ ಕೆಲ್ಸ ಇರ್ಲಿಲ್ಲ. ಪ್ರಾಜೆಕ್ಟ್ ಮುಗ್ದಿತ್ತು, ನೆಕ್ಸ್ಟ್ ಪ್ರಾಜೆಕ್ಟ್ ಟೈಮ್ ಇತ್ತು. ಆ ಟೈಮ್ ಅಲ್ಲಿ ನಾನು ಏನ್ ಮಾಡ್ದೆ, ಸುಮ್ನೆ ಆಡ್ಸ್ ಬರ್ತಾ ಇತ್ತು ಅಲ್ಲ, ಸರಿ ಅಂತೇಳಿ ನಾನು ಶುರು ಮಾಡೋಣ ಅಂದ್ರೆ ಟೈಮ್ ಪಾಸ್ ಮಾಡಕ್ ಕಾರಣ ಅಂತ ಶುರು ಮಾಡ್ದೆ. ಅದು ಹೆಂಗೆ ಅನ್ಕೊಂಡ್ಬಿಡ್ತು ಅಂದ್ರೆ, ಈಗ ವೈರಲ್ ಹೆಂಗ್ ಕರೋನಾ ಎಲ್ಲರಿಗೂ ಅಡ್ಕೊಂಡ್ಬಿಡ್ತು, ಅದ್ ನನ್ ಜೀವನನೇ ಆವರ್ಸ್ಕೊಂಡ್ಬಿಡ್ತು. ಅದು ಫಸ್ಟ್ ₹50 ₹100. ಅದೇನಾಯ್ತು ಅಂದ್ರೆ ₹100-200 ಆಗ್ದಾಗೆಲ್ಲ ಕೆಲವೊಂದ್ಸರಿ ಬರೋದು ಹೋಗೋದು ಅಷ್ಟೇ. ಒಂದು 6 ತಿಂಗಳ ತನಕ ಅಷ್ಟಾಗೆ ಇತ್ತು. ಅದಾದ್ಮೇಲೆ ನನಗೆ ಸ್ವಲ್ಪ EMI ಗಳು ಜಾಸ್ತಿ ಆಗಿತ್ತು. ನನಗೊಂದ್ ತಲೆಯಲ್ಲಿ ಓಕೆ ಇದು ಮಾಡ್ಕೊಂಡ್ಬಿಟ್ಟು EMI ತೀರ್ಸ್ಕೊಂಡ್ ಹೋಗೋಣ, ಬರೋ ಸಂಬಳದಲ್ಲಿ ನಮ್ಗೆ ಎಷ್ಟೇ ಸಂಬಳ ಬರ್ತಾ ಇದ್ರು ನಾವು ಹೆಸರಿ ಮಾತ್ರ ಸಾಫ್ಟ್ವೇರ್ ಇಂಜಿನಿಯರ್ ಇರುತ್ತೆ ಅಷ್ಟೇ ಹೊರತು ನನ್ನ ಜೀವನ ಶೈಲಿ ಆತರ ಇರ್ಲಿಲ್ಲ. ನನ್ನ ಜೀವನ ಶೈಲಿ ಇನ್ನೂ ಒಂದು ಲೋಯರ್ ಮಿಡಲ್ ಕ್ಲಾಸ್ ತರನೇ ಇತ್ತು ಹೊರತು. ಯಾಕಂದ್ರೆ ನನಗೆ ಬರೋ ಸಂಬಳದಲ್ಲಿ EMI ಮುಕ್ಕಾಲ್ ಭಾಗ EMI ಹೋಗ್ಬಿಡೋದು. ನಮ್ ತಂಗಿರ್ ಮದ್ವೆದಾಗಿರ್ಬೋದು ಅಥವಾ ನನ್ನ ಪರ್ಸನಲ್ ಸಾಲ ಆಗಿರ್ಬೋದು. ಅದೇ ಹೊತ್ತಲ್ಲಿ ನಾವು ಇನ್ನೇನ್ ಕೊರೋನಾ ಶುರು ಆಗಿದ ಮುಂಚೆ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಆಕ್ಸಿಡೆಂಟ್ ಆಗಿತ್ತು. ನಮ್ ತಂಗಿ ಮದ್ವೆ ಇತ್ತು. ಅವರು ಲಗ್ನ ಪತ್ರಿಕೆನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರೋ ಟೈಮ್ ಅಲ್ಲಿ KSRTC ಬಸ್ ಕುತ್ಕೊಂಡ್ ಹೋಗ್ಬಿಟ್ಟಿತ್ತು ಅವ್ರ ಬೈಕಿಗೆ. ಅವಾಗ ಇಬ್ರು ಬೆಡನ್ ಆಗಿ ಅಪ್ಪಾಜಿ ಕೈ ಮುರಿದು ಅಮ್ಮ 5 ದಿವಸ ICU ಅಲ್ಲಿ ಇದ್ರು. ಆ ಟೈಮಲ್ಲಿ ಏನಾಯ್ತು, ಅದು ಸ್ವಲ್ಪ ಲೋನ್ ಆಗಿತ್ತು. ಹಂಗಾಗಿ ನಾನ್ ಬರೋ ಸಂಬಳದಲ್ಲಿ ಮುಕ್ಕಾಲ್ ಭಾಗ EMIನೇ ಕಟ್ಟೋದಾಗೋದು. ಹಂಗಾಗಿ ನನ್ಗೆ ಓಕೆ ಇದ್ರಲ್ಲಿ ಏನಾದ್ರು ಸ್ವಲ್ಪ ಮಾಡ್ಕೊಂಡ್ರೆ EMI ಕಟ್ಕೊಂಡು ಉಳ್ಕಿದ ದುಡ್ಡಲ್ಲಿ ಮನೆ ಇದು ಮಾಡ್ಬೋದು ಅಂತ ಶುರು ಮಾಡ್ದೆ. ಅದೇನಾಯ್ತು, ಹೋಗ್ತಾ ಇನ್ನು ಟ್ರಿಬಲ್ ಆಗ್ತಾನೆ ಹೋಗ್ತಾ ಹೊರತು ಏನ್ ನನಗೆ ಅದ್ರದ್ದು ಅರಿವೇ ಬರಕ್ಕೂ ಆಗ್ಲಿಲ್ಲ. ಅಂದ್ರೆ ಅರಿವು ಬಿತ್ತು, ಅದು ಹಿಂಗೆ ನಂಗೆ ಜಾಸ್ತಿ ಆಗ್ತಾ ಇದೆ ಅಂತ. ಅದೇ ನಾನು 100 ನೀರಿದ್ದು 1000 ಆಯ್ತು, 1000 ಇದ್ದು ಲಕ್ಷ ಆಯ್ತು. ಕೊನೆಗೆ ಹೆಂಗಾಯ್ತು ಅಂದ್ರೆ ನನಗೆ ಬರೋ ಸಂಬಳ ಪೂರ್ತಿ ಹೋದ್ರು ಕೂಡ ಮತ್ತೆ ಎಕ್ಸ್ಟ್ರಾ ಒಂದ್ 50,000 ಕಟ್ಟೋದಾಗ್ಬಿಡ್ತು. ಇಡೀ ಅವಾಗ ಹೆಂಗಂದ್ರೆ ಸಾಯೋ ತರ ಆಗ್ಬಿಡ್ತು ಗುರುಗಳೇ ನಂಗೆ ಜೀವನ. ಅದು ನಮ್ಮ ಮನೆಯವ್ರಿಗೂ ಗೊತ್ತಾಯ್ತು. ಆಮೇಲೆ ಅವ್ರು ನನಗೆಲ್ಲ ಜಗಳ ಮಾಡಿ ಇದು ಮಾಡಿದ್ರು. ಯಾರಿಗೂ ನನ್ ಸ್ವಯಂಕೃತ ಅಪರಾಧ ಹೊರ್ತಿದ್ರಲ್ಲ, ಯಾರ್ದು ಏನು ಇದು ಇಲ್ಲ. ಹೆಂಡತಿ ಅದು ಅವತ್ತು ಆಡಿ ಅಂತ ಹೇಳಿದ್ರ? ಆಡಿ ಅಂತ ಅಂದ್ರೆ ಸುಮ್ಮನೆ ತಮಾಷೆಗೆ ನೋಡ್ರಿ ನೀವು ಏನೋ ಮಾಡ್ತೀರೇನ್ರಿ ಅಂತ ಸುಮ್ನೆ ತಮಾಷೆಗೆ ಹೇಳಿದ್ದೆ ಹೊರ್ತು ಅವ್ರೇನು ನನಗೆ ಆಡಿ ಕುತ್ಕೊಳ್ರಿ ಅಂತ ಹೇಳಿ ಯಾವತ್ತೂ ಹೇಳಿಲ್ಲ. ಅದನ್ನ ಅವ್ರ ಮನೆ ಮುರುಕ ಅಂತಾನೆ ಹೇಳಿದ್ರೆ ಹೊರ್ತು
ಅದ್ರ ಬಗ್ಗೆ ಯಾವ್ದು ಪಾಸಿಟಿವ್ ಆಗಿ ಹೇಳಿಲ್ಲ ಅವರು. ಈಗ ಯಾರಾದ್ರೂ ಈಗ ನಾನು ಹೆಂಗೆ ಅಂದ್ರೆ ನಾನು ಯಾವತ್ತೇನ ಅಂತ ನನ್ಗೊಂದ್ ಕುಡಿಯೋ ಚಟ ಇಲ್ಲ, ಒಂದು ಸಿಗರೇಟ್ ಸೇದಲ್ಲ, ಒಂದು ಪಾನ್ ಬಿಡ ಹಾಕಲ್ಲ. ಇಂಥವ್ರ ಹತ್ರ ಸುಮ್ನೆ ತಮಾಷೆ ಮಾಡ್ತಾರಲ್ವಾ, ಹಂಗ ಏನಾಯ್ತು ಅದ್ರ ಆಕ್ಚುಲಿ ನಾನು ಅವಾಗೇನ್ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅದು ನಂಗೆ ಯಾವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಸಿಗೋ ಟೈಮ್ ಅಲ್ಲಿ ಒಂದ್ ಗ್ಯಾಪ್ ಸಿಕ್ತಲ್ವಾ, ಆ ಗ್ಯಾಪ್ ಅಲ್ಲಿ ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೆ ಅಲ್ಲ. ಮನ್ಯಾಗ ಇವ್ರು ಎಲ್ಲಾರು ಸ್ಕೂಲ್ ಹುಡುಗರಿಗೆ ಹೋಗೋರು, ಅವರು ಕೆಲ್ಸಕ್ಕೆ ಹೋಗೋರು, ಮನ್ಯಾಗ ಒಬ್ನೇ ಉಳಿತಾ ಇದ್ದೆ ನಾನು. ವರ್ಕ್ ಫ್ರಮ್ ಹೋಮ್ ಇತ್ತಲ್ವಾ ನಮ್ದು. ಅವಾಗ ಒಬ್ನೇ ಮನೇಲಿ ಇದ್ದರಿಂದ ಇಂತೆಲ್ಲ ಬೇರೆ ಬೇರೆ ಯೋಚನೆಗಳು ಬರೋದು, ಹೆಂಗಪ್ಪ ಬೇಗ ಏಮೇ ಮುಚ್ಚೋದು, ನಮ್ ಜೀವನ ಯಾವಾಗಪ್ಪ ಸುಧಾರಿಸೋದು, ಈ ತರ ಒಂದ್ ಯೋಚನೆದಲ್ಲಿ ನಂದು ಪರ್ಪಸ್ ನಿಜನೇ ಇದ್ರು ನನ್ ದಾರಿ ತಪ್ಪಾಗಿತ್ತು. ಅದ್ರಲ್ಲಿ ನಾನು ಕೊನೆಗೆ ಎಲ್ಲಿ ಬಂದೆ ಅಂತ ಅಂದ್ರೆ ನಂದು 35-40 ಲಕ್ಷ ಕಳ್ಕೊಂಡೆ ಗುರುಗಳೇ. ಅದ್ರಲ್ಲಿ 35 ಲಕ್ಷ ಹೆಂಗಾಯ್ತು ಅಂದ್ರೆ ನನಗೆ ದಿನಾ ಇದು ಬೇರೆ ಆಪ್ಸ್ ಅಲ್ಲೆಲ್ಲ ಲೋಡ್ ಮಾಡ್ಬಿಟ್ಟಿದ್ದೆ ಗುರುಗಳೇ ನಾನು. ಇದೇ ಬರೀ ಯಾವ್ದೊಂದು ಎಲ್ಲೆಲ್ಲಿ ಸಿಗುತ್ತೆ ಕ್ರೆಡಿಟ್ ಕಾರ್ಡ್ಗಳು ಎಲ್ಲಾ ಕಡೆನೂ ಮಾಡ್ಬಿಟ್ಟಿದ್ದೆ ಗುರುಗಳೇ ನಾನು. ಇಂಥ ಕಡೆ ಇಲ್ಲ ನಂಗಿಲ್ಲ. ಅಷ್ಟೆಲ್ಲ ಆದ್ರೂ ನನ್ ಮನೆಯವರು ನನ್ನೊಂದು ಸೈಟ್ ತಗೊಂಡಿದ್ದೆ ಗುರುಗಳೇ ತುಮಕೂರ್ ಹತ್ರ. ಆ ಸೈಟ್ ಮಾರ್ಬಿಟ್ಟು ನಮ್ದು ಎಲ್ಲ ತೀರ್ಸ್ಕೊಳ್ಳೋಣ, ನೀವು ಇದ್ ಮಾಡ್ಬೇಡಿ, ನನ್ ಗೋಲ್ಡ್ ಎಲ್ಲ ಒತ್ತೆ ಇಟ್ಟು ಹೆಂಗೋ ಮಾಡೋಣ ಅಂತ ಹೇಳಿ ಅವತ್ತು November 3 ನಂದು ಬರ್ತೆ ಇತ್ತು ಗುರುಗಳೇ, ಲಾಸ್ಟ್ ಇಯರ್. ಅವಾಗ ಎಲ್ಲ ಅವರು ದೀಪಾವಳಿಗೆ ನಮ್ಮ ಮಾವರು ಕರಿತಾನೆ ಇದ್ರು ಬಾ ಬಾ ಅಂತ. ನಾವು ಸರಿ ಅಂತೇಳಿ ನಮ್ಮ ಮನೆಯವರು ಗೋಲ್ಡ್ ಎಲ್ಲ ಇದು ಇಟ್ಬಿಟ್ಟು ನಂಗೆ ದುಡ್ಡು ಕೊಟ್ಟು ಹೋಗಿದ್ರು. ನನ್ಗ್ ಆಗ್ಲೂನು ಇದಾಗಿಲ್ಲ, ಆ ದುಡ್ಡು ಹಾಳು ಮಾಡ್ಬಿಟ್ಟೆ ಗುರುಗಳೇ ನಾನು. ಆ ದುಡ್ಡು ಹಾಳು ಮಾಡಿ ಕೊನೆಗೆ ನಾನು ಅವಳಿಗೆ ಹೇಳ್ಬಿಟ್ಟು ಇಲ್ಲ ನಾನು ಹೊತ್ತೋಗ್ಬಿಡ್ತೀನಿ, ಇನ್ನು ಉಳಿಯಲ್ಲ ನಾನು ಅಂತ ಹೇಳಿ ಅವಳಿಗೆ ಫೋನ್ ಮಾಡಿದೆ ಗುರುಗಳೇ. ಅವರು ನಮ್ಮ ಮನೆಯಲ್ಲ ಮಕ್ಳು ಕರ್ಕೊಂಡು ಅವ್ರು ತವ್ರ ಮನೆ ಹೋಗಿದ್ರು ಹಬ್ಬಕ್ಕೆ. ನಾನ್ 2 ದಿವಸ ಬಿಟ್ಟು ನಾ ಹೋಗ್ಬೇಕಾಗಿತ್ತು. ಮತ್ತೆ ನಾನ್ ಕಳ್ಕೊಂಡಲ್ಲ, ದುಃಖಕ್ಕೆ ನನಗೆ ಇಲ್ಲ ನಾನು ಉಳಿಯಲ್ಲ, ನಾನು ಇದನ್ನ ಏನು ಇನ್ಸೂರೆನ್ಸ್ ಇರುತ್ತಲ್ಲ ಗುರುಗಳೇ, ಇದು ಇನ್ಸೂರೆನ್ಸ್ ಮಾಡಿಸ್ಬಿಡ್ತೀನಿ, ನಾನ್ ಸತ್ರ ನಿಮ್ಗೆಲ್ಲ ದುಡ್ಡು ಬರುತ್ತೆ, ಸಾಲ ತೀರ್ಸ್ಕೊಂಡ್ ನೀವು ಜೀವನ ಮಾಡ್ರಿ ಅನ್ನೋ ತರ ಆಗ್ಬಿಡ್ತು ಗುರುಗಳೇ ನನಗೆ. ಫೋನ್ ಮಾಡಿ ಹೇಳಿದ್ರಿ? ನಾ ಹೇಳ್ದೆ. ಅವಳು ಅಲ್ಲಿ ನಮ್ಮ ಮತ್ತೆ ಮಾವಗೂ ಹೇಳಂಗಿಲ್ಲ ಬಿಡಂಗಿಲ್ಲ ಪರಿಸ್ಥಿತಿ, ಹಿಂಗೆಲ್ಲ ಆಗೋಗ್ಬಿಡ್ತು. ಆಮೇಲೆ ನಮ್ ಪಕ್ಕದಲ್ಲಿ ನಮ್ ಫ್ರೆಂಡ್ ಮನೆ ಇತ್ತು ತಕ್ಷಣ ಅವಳು ನನಗೆ ಅದೆಲ್ಲ ತಲೆನೇ ಬರ್ಲಿಲ್ಲ, ಅವಳು ಹಿಂಗೆಲ್ಲ ಮಾಡ್ತಾಳೆ ಅಂತ. ಅವಳು ಫೋನ್ ಮಾಡಿ ನಮ್ ಫ್ರೆಂಡ್ ಬಂದು ನಮ್ಮೆಲ್ಲ ಬಾಗ್ಲ ಹಾಕೊಂಡ್ಬಿಟ್ಟಿದ್ದೆ ಗುರುಗಳೇ. ಮತ್ತೆ ಎಲ್ಲ ಬಾಗ್ಲೆಲ್ಲ ಇದು ಮಾಡಿ ತೆಗ್ದು ಬಂದು ನನ್ ಫ್ರೆಂಡ್ ಎಲ್ಲ ಅವರೆಲ್ಲ ಇದು ಮಾಡಿ, ಏನು ಇದು ಮಾಡ್ಕೋಬೇಡ, ಎಂತೆಂತ ಕೋಟಿಗಟ್ಲೆ ಇದು ಮಾಡೋರೇ ಇದಾರೆ, ನಿನಗೇನಾಗಿದೆ, ನಾವೆಲ್ಲ ಇದ್ದೀವಲ್ಲ. ನಂಗೆ ಈಗ್ಲೂ ನಂಬಕ್ಕಾಗಲ್ಲ ಗುರುಗಳೇ, ಅಷ್ಟೆಲ್ಲ ನನ್ಗೆ ಸಪೋರ್ಟ್ ಇದೆ ಬ್ಯಾಕ್ ಅಲ್ಲಿ. ನಾನು ಒಂದು ಕ್ಷಣ ನಾನು ಹಿಂಗೆಲ್ಲ ನಂಗೆ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ, ನಂಗೆ EMI ಕಟ್ಟಕ್ ಪ್ರಾಬ್ಲಮ್ ಆಗುತ್ತೆ, ಯಾರ ತರ ಹೇಳ್ಕೊಂಡಿದ್ರೆ ಸಹಾಯ ಮಾಡಿರೋ ಗುರುಗಳೇ. ನಾನೇ ಒಳಗಡೆ ಅದನ್ನೆಲ್ಲ ನಾನೇ ಏನೋ ಸಾಧಿಸ್ಬಿಡ್ತೀನಿ, ನಾನೇ ಏನೋ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಹುಚ್ಚು ಬಂಡ ಧೈರ್ಯದಲ್ಲಿ ದಬ್ದಾರಿ ಹೇಳ್ಕೊಂಡ್ಬಿಟ್ಟೆ. ಈಗ ಹೇಳ್ಕೊಂಡದ್ದು ನಾ ಮುಂಚೆನೆ ಹೇಳ್ಕೊಂಡ್ಬಿಟ್ಟಿದ್ದೆ, ಇದು ಮಾಡೋಕ್ಕಿಂತ ಮುಂಚೆ. ನನಗೆ ನಮ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಮ್ ಕೊಲೀಗ್ಸ್ ಆಗಿರ್ಬೋದು, ಎಲ್ಲಾರು ನಂಗೆ ಯಾರು ಹೆಲ್ಪ್ ಮಾಡಿರೋರು. ಅದನ್ನ ಯಾರ ಹತ್ರ ಹೇಳ್ಕೊಳ್ದೆ ನಾನ್ ತಬ್ದಾರಿ ಇಟ್ಕೊಂಡು ನಾನ್ ಇದಾಗದಲ್ದೆ ನನ್ ಫ್ಯಾಮಿಲಿನೂ ಕಷ್ಟಕ್ಕೆ ತುಟ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ನಾನು ಅವ್ರು ಬಂದು ಎಲ್ಲ ಮಾತಾಡಿದ್ರು. ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೆ ಅಂದ್ರೆ ಇಷ್ಟೆಲ್ಲ ಅವ್ರು ನಮ್ ಮನೆಯವ್ರಂಗೆ ಬಂಗಾರ ಅಡ್ಬಿಟ್ಟು ದುಡ್ಡು ಕೊಟ್ಟಿದ್ದನ್ನ ಹಾಳು ಮಾಡ್ದೆ. ಅದಾದ್ಮೇಲೆ ನಮ್ ಫ್ರೆಂಡ್ ಅದಕ್ಕೆ ಬಳಸಿದ್ರ, ಅದಕ್ಕೆ ನನಗೆ ಏನ್ ಹುಚ್ಚೈರೆ ಅಂದ್ರೆ ಬರುತ್ತೆ 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 ಅನ್ನೋದು, ಬಂದ್ಮೇಲೆ ಎಲ್ಲ ತೀರ್ಸ್ಬಿಡೋಣ ಅಂತ. ಆತರ ಬರುತ್ತೆ ಅನ್ಕೊಂಡೆ ನಾನು ಆಡ್ತಾ ಹೋದೆ. ಬಟ್ ಅದ್ ಯಾವತ್ತೂ ಅದ್ ನಿಲ್ಲೇ ಇಲ್ಲ ಕೊನೆಗೂ. ಅದಾದ್ಮೇಲೆ ನಮ್ ಫ್ರೆಂಡ್ ಅವನು 1-2 ದಿವಸದಲ್ಲಿ 10 ಲಕ್ಷ ಲೋನ್ ತಕ್ಕೊಟ್ಟ ಅವನ ಅಕೌಂಟ್ ಇಂದ. ಅದನ್ನ ನಾನು ನಾವು ಕ್ರೆಡಿಟ್ ಕಾರ್ಡ್ ಎಲ್ಲ ತಿರ್ಸ್ಕೊಂಡು ಆಪ್ ಲೋನ್ಸ್ ಎಲ್ಲ ತಿರ್ಸ್ಕೊಂಡೆ. ಅವನಿಗೆ ಏನ್ ಪಾಪ ಅಂದ್ರೆ ನನ್ನಿಂದ ಈಗ ಆಪ್ ಲೋನರ್ ಎಲ್ಲ ಮನೆಯವ್ರ ಫ್ಯಾಮಿಲಿ ಫೋಟೋಸ್ ತಗೊಂಡು ಅದಕ್ಕೆಲ್ಲ ಇದನ್ನು ಮಾಡ್ತಾರಲ್ಲ ಗುರುಗಳೇ, ಹೆದರ್ಸೋದು ಮಾಡೋದು, ಅದನ್ನೆಲ್ಲ ಎಡಿಟ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಿವಿ ಅಂತ ಹೆದರ್ಸ್ತಾರಲ್ಲ. ಹಂಗಾಗಿ ಅವನೇ ಮಾಡ್ದ, ನಮ್ಮ ಮನೆಯವ್ರಿಗೆ ಇದು ಇದಾಗಬಾರ್ದು ಅಂತ ಹೇಳಿ 2 ದಿವಸದಲ್ಲೇ ಲೋನ್ ತಕ್ಕೊಟ್ಟ. ಅದರಿಂದ ನೀವು ಈ ಸ್ವಲ್ಪ ತೊಂದರೆ ಕೊಡೋ ಆಪ್ ಸಾಲನೆಲ್ಲ ತೀರ್ಸ್ಬಿಟ್ರೆ? ಅದನ್ನೆಲ್ಲ ಆಪ್ ಸಾಲ ತೀರ್ಸ್ಕೊಂಡೆ. ಬೇರೆ ಕಡೆ ಹಾಗೆ ಉಳ್ಕತ್ತು?
ಏನ್ ಗುರುಗಳೇ? ಅಂದ್ರೆ ಸಾಲ ತೀರ್ಸ್ಲಿಕ್ಕೆ ಸಾಲ ಮಾಡಿದ್ರಿ ಅಷ್ಟೇ? ಹೌದು 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 ಗುರುಗಳೇ. ಅದು ಆಯ್ತು. ಅದಾದ್ಮೇಲೆ ಮತ್ತೆ ನನಗೆ ಅದು ಇನ್ನೂ ಬುದ್ಧಿ ಕಲಿಲಿಲ್ಲ ಗುರುಗಳೇ. ನಾನು ಆ ಟೈಮಲ್ಲಿ ಅದು ಒಂದ್ 3 ತಿಂಗಳು ಸುಮ್ನಿದ್ದೆ. ನನ್ಗೆ ಹೆಂಗೆ ಅಂದ್ರೆ ಅಷ್ಟೆಲ್ಲಾ ಮಾಡಿದ್ರು ಕೂಡ ನಾ ಕೆಲ್ಸದಲ್ಲಿ ಯಾವತ್ತೂ ಒಂದ್ ದಿವಸ ನಾನು ಹಿಂದೆ ಬಿದ್ದಿಲ್ಲ. ನಂಗೆ ಅದೊಂದು ಏನು ಅಂದಾಜು ಸಂಬಳ ಎಷ್ಟು ಬರ್ತಿತ್ತು ಆವಾಗ? ನಾನು ಒಂದ್ 80 ಬರೋದು ಗುರುಗಳೇ. 80,000 ಅಂದ್ರೆ 3 ವರ್ಷದ ಹಿಂದೆ, 2 ವರ್ಷದ ಹಿಂದೆ. ಓಕೆ. ಬಟ್ ಇಲ್ಲಿ ಆ 80,000ದಲ್ಲಿ ಇಲ್ಲಿಗೆ ಎಲ್ಲ ನಿಲ್ಲಿಸ್ಬಿಡೋಣಪ್ಪ, ಹೆಂಡ್ತಿಗೆ ಹೆಂಗೂ ಗೊತ್ತು ಅಥವಾ ಎಲ್ರಿಗೂ ಗೊತ್ತು, ಸೊ ಇನ್ನು ಮಿಕ್ಕಿದವ್ರದ್ದು ಅಂದರೆ ಜೂಜು ಅಥವಾ ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಇರೋ ಸಾಲದ್ದು ಅದೇನು EMI ಕಟ್ಟಬೇಕು ಏನು ಮಾಡಬೇಕು ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ಲಿಲ್ವಾ? ಅನಿಸ್ತು ಗುರುಗಳೇ, ಅನಿಸ್ತು. ಆ ಟೈಮಲ್ಲಿ ಅವನು ದುಡ್ಡು ಕೊಟ್ಟಾಗ ಅದ್ 3 ತಿಂಗಳಲ್ಲಿ ನಾ ಏನು ಮಾಡ್ಲಿಲ್ಲ ಗುರುಗಳೇ. ಆ 3 ತಿಂಗಳಲ್ಲಿ ನಾನ್ ಮತ್ತೆ ನಂಗೆ ಪ್ರಮೋಷನ್ ಆಯ್ತು. ಅಂದ್ರೆ ನಾನು ಆ ಇಯರ್ ಅಷ್ಟೆಲ್ಲ ಆದ್ರೂ ಕೆಲ್ಸದಲ್ಲಿ ಹಿಂದೆ ಬಿದ್ದಿರ್ಲಿಲ್ಲ. ಹಂಗಾಗಿ ನಂಗೆ ಕೆಲ್ಸದಲ್ಲಿ ಲೀಡ್ ಪ್ರಮೋಷನ್ ಆಯ್ತು. ಅವಾಗ ಒಂದು 10-15 ಸಂಬಳ ಜಾಸ್ತಿ ಆಯ್ತು ನನಗೆ. ನಾನೇ ಅನ್ಕೊಂಡೆ ಓಕೆ ಮತ್ತೆ ಎಲ್ಲ ನಾನು ಒಂದೇ EMI ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ಅದು ಮತ್ತೆ ಇನ್ನು ತುಂಬಾ ಈಗ 30-40 ಲಕ್ಷ ಸಾಲ ಆಗಿತ್ತಲ್ಲ ನನಗೆ ಇದನ್ನೇ 1.25 ಲಕ್ಷ ತನಕ EMI ಬರೋದು, ನಮ್ ಫ್ರೆಂಡ್ ಸೇರ್ಬಿಟ್ಟು. ನಮ್ಮ ಮನೆ ಜೀವನ ಹೆಂಗ್ ನಡ್ಸೋದು. ಮತ್ತೆ ನಂಗೆ ಅದೊಂದು ಪ್ರೆಜರ್ ಆಗ್ಬಿಡ್ತು. ಮತ್ತೆ ನಾನು ಆಡೋಕ್ ಶುರು ಮಾಡಿದೆ. ಫಸ್ಟಿಗೆ ಮತ್ತೆ ಆಡೋಕ್ ಶುರು ಮಾಡಿದಾಗ ಆ ದುಡ್ಡಲ್ಲಿ ನಾನು EMI ಸ್ವಲ್ಪ ಹಂಗಿಂಗೆ ಬರ್ತಾ ಇತ್ತು. ಮತ್ತೆ ಇನ್ನೊಂದು 1 ತಿಂಗಳಲ್ಲಿ ಮತ್ತೆ ವಿಪರೀತ ಆಗ್ಬಿಡ್ತು. ಅವ್ನ್ ಕೊಟ್ಟಿದ್ದು 10 ಲಕ್ಷ ಕ್ರೆಡಿಟ್ ಕಾರ್ಡ್ ಏನ್ ತೀರ್ಸ್ಕೊಂಡಿದ್ದೆ ಅದನ್ನು ಮತ್ತೆ ಫುಲ್ ಖಾಲಿ ಆಗ್ಬಿಡ್ತು. ಕೊನೆಗೆ ಈಗ ಇವಾಗ 2024 ಏಪ್ರಿಲ್ ಮೇ ಒಳಗಡೆ ಮತ್ತೆ ನಾನು 40 ಲಕ್ಷ ಸಾಲಕ್ಕೆ ಬಂದ್ಬಿಟ್ಟೆ. ಅವಾಗ ಹೆಂಗ್ ಮಾಡೋದಪ್ಪ? ಅವಾಗ ನಮ್ಮ ಮನೆಯವ್ರು ತುಂಬಾ ಇದು ಅಂದ್ರೆ ನಾನ್ ಜಗಳ ಆಡಿದ್ರೆ ನಾನು ಇದು ಮಾಡ್ತೀನಿ, ಬುದ್ಧಿ ಕಲಿತೀನಿ ಅಂತ ತುಂಬಾ ಇದು ಮಾಡಿದ್ರು. ನನಗೆ ಬುದ್ಧಿ ಒಂದೇ ಕಡೆ ತಂದಿದ್ದ ಏನು? ಇಲ್ಲ ಗುರುಗಳೇ, ಅಂದ್ರೆ ಸುಮಾರು ಕಡೆ ಸಾಲ ಮಾಡಿದ್ದೆ ನಾನು. ಎಲ್ಲ ಬ್ಯಾಂಕ್ ಅಲ್ಲಿ, ಆಪ್ ಅಲ್ಲಿ, ಕ್ರೆಡಿಟ್ ಕಾರ್ಡ್ 12 ಲಕ್ಷ ಇತ್ತು ಗುರುಗಳೇ. EMI ಕಟ್ತಿದ್ರ ಅಥವಾ ಅದಕ್ಕೆ? ಎಲ್ಲ ಕಟ್ತಿದ್ದೆ ಗುರುಗಳೇ. ಹೆಂಗೋ ಒಂದು ಆ ಕಡೆಯಿಂದ ಈ ಕಡೆ ಹಾಕೋದು, ಈ ಕಡೆಯಿಂದ ಆ ಕಡೆ ಹಾಕೋದು, ಏನೇನೋ ಮಾಡಿ ಒಂದ್ ದಿವಸನೂ EMI 1-2 ಸರಿ ಮಾತ್ರ EMI ಮಿಸ್ ಆಗಿತ್ತು. ಅಂದ್ರೆ ಸಂಬಳದಲ್ಲಿ ಬಳಸ್ಕೊಳ್ತಿದ್ರ ಅಥವಾ ಸಂಬಳ ಬಿಟ್ಟು? ಸಂಬಳದ್ದು ಪ್ಲಸ್ ನನಗೆ ಆಟ ಆಡ್ತಿದ್ದಾಗ ಅವಾಗ ಒಂದು 50-60 ಸಾವಿರ ಬರ್ತಾ ಇತ್ತು ಗುರುಗಳೇ. ಅದನ್ನು ಒಂದೊಂದ್ ತಿಂಗಳಿಗೆ ಹೆಂಗೋ ಒಂದ್ ಮ್ಯಾನೇಜ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದ್ದೆ. ಬಟ್ ನಿಮ್ ಹೆಂಡತಿ ಬಿಟ್ಟಿದ್ದಾರೆ, ಬಟ್ EMI ಕಟ್ಲೇಬೇಕಲ್ವಾ, ಕಟ್ತಾ ಇದಾರೆ ಅಂತ ಅನ್ಕೊಂಡಿದ್ರ ಅವರು, ಅಥವಾ ಇಲ್ಲ ಇವ್ರು ಬುದ್ಧಿ ಕಲ್ತಿಲ್ಲ ಇವ್ರಿಂದ ಮಾಡ್ತಾವ್ರೆ ಅಂತ ಗೊತ್ತಿತ್ತು ಅವ್ರಿಗೂ? ಅದೇ ಈಗ ನನ್ನ ಮನೆಯವ್ರು ಕೇಳ್ತಾ ಇದಾರೆ, ಯಾರ ಹತ್ರ ಮಾತಾಡ್ತಾ ಇದೀರಾ ನೀವು ಅಂತ. ಮತ್ತೆ ರಮ್ಮಿ ಆಡ್ತಿದ್ದೀರಾ ಅಂತ ಭಯ ಅವ್ರಿಗೆ? ಇಲ್ಲ ಅಂದ್ರೆ ನಾವು ಇದು ಈಗ ಮಂತ್ಲಿ ನಾವು ಹೊರಗೆ ಕೊಡಿಸ್ತೀವಿ ಅವರಿಗೆ. ಏನ? ಈಗ ಅವ್ರ ಮಂತ್ಲಿ ಇರುತ್ತಲ್ಲ, ಅವಾಗ ಹಂಗಾಗಿ ಅವ್ರು ಮತ್ತೆ ಬಾಗ್ಲಾಕೊಂಡಿದ್ದೆ ನಾನು, ಹಂಗಾಗಿ ಕೇಳ್ತಾ ಇದ್ದೆ. ಆಯ್ತು, ಸ್ವಲ್ಪ ಹಿಂದಕ್ಕೆ ಹೋಗೋಣ. ಸೊ ಅಲ್ಲಿ 40 ಲಕ್ಷ ಆಯ್ತು, ಆಮೇಲೆ? ಒಂದೇ ನಿಮಿಷ. ಅದು ಅಷ್ಟೇ ಆಯ್ತು ಗುರುಗಳೇ. ಅದಾದ್ಮೇಲೆ ನಾವು ಇದು ನಮ್ ಫ್ರೆಂಡ್ಸ್ ಎಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು. ನಮ್ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ಮೇಲೆ ನನಗೆ ಮತ್ತೆ ಇವಾಗ ನಾನು ನಿನ್ಗೆ ಹಿಂಗಿದ್ರೆ ಆಗಲ್ಲ, ಬೇರೆ ಕೆಲ್ಸ ಹುಡ್ಕೋ, ನೀನ್ ಮಾಡ್ಕೊಂಡ್ರೆ ಮಾತ್ರ ಹಿಂಗಾಗತ್ತು ಅಂತ. ಹಂಗೆ ಜೊತೆಗೆ ನಮ್ದೊಂದ್ ಸೈಟ್ ಇತ್ತು ಅಂತ ಹೇಳಿದ್ನಲ್ಲ ಗುರುಗಳೇ ತುಮಕೂರಲ್ಲಿ, ಅದನ್ನು ಮಾರ್ಬಿಟ್ಟು ಅದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಲ ತೀರ್ಸ್ಕೊಂಡೆ ಗುರುಗಳೇ. ಅದ್ರಲ್ಲಿ ಅಂದ್ರೆ ನಮ್ಗೆ ಇನ್ನೊಂದು 3 ವರ್ಷ ಸಾಲ ಇತ್ತು ಗುರುಗಳೇ. ಎಷ್ಟು? ಅಂದ್ರೆ ಅದ್ರ ಲೋನ ತಗೊಂಡಿ ಸೈಟ್ ಅಲ್ವಾ, ಇನ್ನೂ 3 ಲಕ್ಷ ಅದ್ರಲ್ಲಿ ಇತ್ತು. ಅದು 15 ಲಕ್ಷಕ್ಕೆ ಹೋಯ್ತು. ಅದ್ರಲ್ಲಿ ನಮ್ಗೊಂದು 5-6 ಲಕ್ಷ ಉಳಿತು. 5-6 ಲಕ್ಷದಲ್ಲಿ ಮತ್ತೆ ಲೋನ್ ಎಲ್ಲ ಕಟ್ಕೊಂಡು ಇದ್ ಮಾಡಿದ್ವಿ. ಅದಾದ್ಮೇಲೆ ನನಗೆ ಈಗ
ನಂಗೆ ಇದು ಎಷ್ಟು ಇದಾಗಿತ್ತಲ್ವಾ, ನಾನು ಎಲ್ಲಾ ಒಂದು 2-3 ಕಡೆ ತಗೊಂಡಿದ್ದನ್ನು ಒಂದೇ ಕಡೆ ಸೇರ್ಸ್ಬಿಟ್ಟು ಒಂದ್ ಲೋನ್ ಮಾಡ್ಕೊಂಡೆ. ಅವಾಗ ನಂಗೆ 60,000 EMI ಬರೋದು 30,000 ಬಂತು. ಆನ್ಲೈನ್ದಾನೆ ಸಾಲ ತಗೊಂಡು ಈಗ 3 ಕಡೆ ಅಂದ್ರೆ ಒಂದೊಂದ್ ಕಡೆ 20 ಕಟ್ಟೋ ಬದಲಿಗೆ ಒಂದೇ ಕಡೆ 3 ಕಡೆ 60 ಆಗೋದು 30 ಆಯ್ತು. ಸೊ ನನಗೆ ತಿಂಗಳ ಕಟ್ಟೋದ್ರಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿ ಅದ್ ಮಾಡ್ಕೊಂಡೆ. ಅಷ್ಟೊತ್ತಿಗೆ ನನಗೆ ಒಂದು ಎಷ್ಟು ಕೊನೆ ಜೂನ್ ಅಲ್ಲಿ ನನಗೆ ಒಂದು ಪರಿವರ್ತನೆ ಆಗಿದ್ದೆ. ಇಲ್ಲ ಅಂದ್ರೆ ಎಷ್ಟೊಂದೆಲ್ಲ ಕೇಳ್ತಾ ಇದ್ದೆ, ಹಿಂಗೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವು ಇವು ಅಂತ. ನನಗೇನ್ ಬಂಡದ ಅಂದ್ರೆ ನಾನು ದುಡಿತೀನಿ ತೀರಿಸ್ತೀನಿ ಅಂತ. ಅಷ್ಟೊಂದು ನಾನು ಅತ್ಯಮೂಲ್ಯವಾದ ಸಮಯ ಹಾಳು ಮಾಡ್ಕೊಂಡೆ. ಮನೆಯವ್ರ ಹತ್ರ ಇದು ಒಂದು ನಂಬಿಕೆ ಕಳ್ಕೊಂಡ್ರೆ ಅದೊಂದು ಒಡೆದ ಕನ್ನಡಿ ಅಲ್ಲ ಗುರುಗಳೇ. ಎಷ್ಟೇ ಪ್ರಾಮಾಣಿಕವಾಗಿದ್ರು ಈಗ ನೋಡಿ ಬಂದು ಕೇಳಿದ್ರಲ್ಲ, ಅದೇ ತರನೇ ಅನುಮಾನ ಕೊನೆ ತನಕ ಇರೋದೇ ಅದು. ಅದಾದ್ಮೇಲೆ ಇದು ಅವರಾಗೆ ಒಂದಿಷ್ಟು ದುಡ್ಡು ಹಾಕ್ಬಿಟ್ಟು ನಿಮ್ಗೆ ಹಾಕಿದೀವಿ ನೀವ್ ಆಡಿ ಅಂತ ಬರುತ್ತೆ. ಯಾರು ಅಂದ್ರೆ ಅವ್ರ ಆಪ್ ಗಳಲ್ಲೇ ಪ್ರಮೋಟ್ ಮಾಡ್ಲಿಕ್ಕೆ ಅಥವಾ ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಇದೊಂಥರ ಆಫರ್. ನಾನೇನ್ ಮಾಡಿದೆ, ಅದನ್ನ ನಾನು ₹1 ಹಾಕ್ತಿರ್ಲಿಲ್ಲ. ಅದೇನ್ ಪ್ರಮೋಟ್ ಇದು ಅಮೌಂಟ್ ಬರ್ತಿತ್ತಲ್ವಾ, ಅದ್ರಲ್ಲಿ ಆಡ್ತಾ ಇದ್ದೆ. ಅವಾಗ ಗೊತ್ತಾಗಿದ್ದು ಏನಂದ್ರೆ ಅದ್ರಲ್ಲಿ ಹೆಂಗ್ ಗ್ಯಾಂಬ್ಲಿಂಗ್ ಅಂದ್ರೆ ಮುಂಚೆಯಿಂದ ನನಗೆ ಸಾಫ್ಟ್ವೇರ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ಗೊತ್ತಿತ್ತು. ಹೆಂಗೆ ಬಡ್ದಿತ್ತು ಅಂದ್ರೆ ಏನಂತೀರ, ಎಲ್ಲಾ ಗೊತ್ತಿದ್ರುನು ಮೂಢ ಅಂತಾರಲ್ಲ, ಹಂಗೆ ಆಗ್ಬಿಡ್ತು ನಮ್ ಪರಿಸ್ಥಿತಿ. ಅದು ನಾನ್ 4 ಆಟ ಗೆಲ್ತೀನಿ, ನಂದು 5ನೇ ಆಟಕ್ಕೆ ಅಷ್ಟು ಹೋಗ್ಬಿಡೋದು. ಆ ತರದ್ದು ನನಗೆ ಅದು ಅದು ಬಹಳ ನಂಗೆ ಇದಾಗ್ಬಿಡ್ತು. ಅವಾಗಿಂದ ನಂಗೆ ಇನ್ನೂ ಎಷ್ಟೊಂದು ಮೆಸೇಜ್ ಬರುತ್ತೆ, ಕಾಲ್ ಬರುತ್ತೆ, ಆಗ್ಬಿಟ್ಟಿದ್ದೀರಾ. ಯಾಕಂದ್ರೆ ನಾನು ತುಂಬಾ 40 ಲಕ್ಷ ತನಕ ಆಡಿದ್ದೀನಿ ಅಂದ್ರೆ ಅವ್ರಿಗೆ ನಾ ಒಳ್ಳೆ ಕಸ್ಟಮರ್. ನನಗೆ ತುಂಬಾ ಅವಾಯ್ಡ್ ಮಾಡಿ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟು ಈಗ ಮತ್ತೆ ನಾನು ಜಾಬ್ ಚೇಂಜ್ ಮಾಡಿದೆ ಗುರುಗಳೇ. ಇವಾಗ ನನ್ಗೊಂದು ಒಳ್ಳೆ ಹಂತಕ್ಕೆ ಬರ್ತಾ ಇದೆ. ಇವಾಗ ಮತ್ತೆಲ್ಲ ನಾವು ಸಾಲ ಇಲ್ಲ ತೀರಿಲ್ಲ ಗುರುಗಳು. ಅಂದ್ರೆ EMI ತಿಂಗಳ ಕಟ್ಕೊಂಡು ಹೋಗಿ ಮಕ್ಳದ್ದು ವಿದ್ಯಾಭ್ಯಾಸಕ್ಕೆ, ಮಕ್ಳು ಸ್ಕೂಲ್ ಫೀಸು, ಮನೆ ನಡ್ಸಕ್ಕೆ ಎಷ್ಟು ಬೇಕೋ ಅಷ್ಟ ಆಗ್ತಾ ಇದೆ. ಇನ್ನೊಂದು 6 ವರ್ಷ EMI ಮಾಡ್ಕೊಂಡಿದೀವಿ. ಅದನ್ನ ಆದಷ್ಟು ಬೇಗ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿದೀನಿ. ಹಂಗೆ ಜೊತೆಗೆ ನಮ್ಗೊಂದು ಆಫರ್ ಬಂತು ಒಂದ್ ಮನೆ ತಗೊಳೋದಕ್ಕೆ. ಅದಕ್ಕೆ ಅಂದ್ರೆ ನಂದು ಸಂಬಳ ಜಾಸ್ತಿ ಆಗಿರೋದಕ್ಕೆ ಇವಾಗ ಲೋನ್ ಸಿಗ್ತಾ ಇದೆ. ಈಗ ಮನೆಗೆ ತಗೋಬೇಕು ಅಂತ ಇದು ಮಾಡ್ಕೊಂಡಿದೀವಿ ಗುರು. ಅಲ್ಲಿಂದ ಇಲ್ಲಿ ತನಕ ಆ ಲೋನು ಈ ಲೋನು ಎಲ್ಲ ಆಗುತ್ತಾ? ಆಗುತ್ತೆ ಗುರುಗಳೇ. ಅಂದ್ರೆ ನಮ್ಮ ಮನೆಯವರು ಕೆಲಸ ಮಾಡ್ತಾರೆ, ಅವ್ರಿಗೊಂದು 20,000 ಸಂಬಳ ಬರುತ್ತೆ. ಹಂಗಾಗಿ ಆಮೇಲೆ ನಾವು ತಗೊಂಡ್ರು ಇವಾಗ ನಾವು ಬಾಡಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಬಾಡಿಗೆ ದುಡ್ಡು ಕೂಡ EMIಗೆ ಹೋಗುತ್ತೆ. ನಿಮ್ಗೆ ಅನ್ಸುತ್ತೆ ಈಗ ಒಂದು ವೇಳೆ ಆ ಜೂಜಾಡ್ಲಿಕ್ಕೆ ಏನು ಸಾಲ ಮಾಡ್ಕೊಂಡೆ ಅದಕ್ಕೇನು ಇವತ್ತು EMI ಕಟ್ತಾ ಇದ್ದೀನಿ, ಸೊ ಅದು ಆ EMI ಇಲ್ಲದೆ ಹೋಗಿದ್ರೆ ನನ್ನ ಸಂಬಳದಲ್ಲಿ ಇವತ್ತು ನಾನು ರಾಜನಂಗಿರ್ಬೋದಿತ್ತು ಅಂತ. ಮಹಾರಾಜ ತರ ಇರ್ಬೋದಾಯ್ತು ಗುರುಗಳೇ ನಾನು. ಇವತ್ತು ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಇದಕ್ಕೆ. ಏನಂದ್ರೆ ನಮ್ಮ ತಂಗಿ ಮದುವೆ ಅವ್ರ ಮನೆಯವರು ದುಬೈಲ್ ಕೆಲಸ ಮಾಡ್ತಾರೆ. ಅವರು ಅವಳು ಅಂದ್ರೆ ಅಪ್ಪ ಅಮ್ಮನ್ ಕರ್ಸ್ಕೋಬೇಕು ಅಂತ ಇದು ಮಾಡಿದ್ರು. ಅವ್ರು 1 ತಿಂಗಳು ಇದ್ ಬರ್ಲಿ ಅಂತ. ನನಗೆ ₹1 ಕೊಡಕ್ಕಾಗ್ಲಿಲ್ಲ ಗುರುಗಳೇ. ಅಷ್ಟು ದುಡಿತೀನಿ, ನಂಗೆ ₹1 ಕೊಡಕ್ಕಾಗ್ಲಿಲ್ಲ ಗುರುಗಳೇ ಅವ್ರಿಗೆ ಹೋಗ್ಬರಕ್ಕೆ. ಅದೇ ಅನಿಸ್ತಾ ಇತ್ತು, ಏನ್ ದುಡ್ದು ಏನ್ ಪ್ರಯೋಜನ, ಒಂದ್ ಮನೆಯವರಿಗೆ ಇದಕ್ಕೆ ಇಡ್ಲಿಲ್ಲ, ಸುಮ್ನೆ ಯಾರಿಗೋ 3ನೇವ್ರಿಗೆ ಇಡ್ತಾ ಇದೀನಿ ಅಂತ. ಬಟ್ ಈ ಎಲ್ಲ ದುರಂತ ನಿಮ್ ತಂದೆ ತಾಯಿಗೆ ಗೊತ್ತಿತ್ತಾ? ನಮ್ ತಾಯಿಗೆ ಗೊತ್ತಿದೆ ಗುರುಗಳೇ, ನಮ್ ತಂದೆ ಗೊತ್ತಿಲ್ಲ. ಅವರು ತುಂಬಾ ಸೆನ್ಸಿಟಿವ್ ಗುರುಗಳೇ. ಅವ್ರಿಗೆ ನಾವೇನು ಒಂದ್ ಮಾತು ಹೇಳಕ್ ಹೋಗಿಲ್ಲ, ನಮ್ಮಮ್ಮಗೂ ಹೇಳಿಲ್ಲ. ಎಲ್ಲ ನಮ್ಮ ಮನೆಯವರು ನಾನೇ ಇದು ಮಾಡ್ತಾ ಇದ್ದಿದ್ದು. ಅದು ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ನಮ್ಮವ್ರಿಗೆ ಸ್ವಲ್ಪ ಈಗ ಮಗ ಜನ ದುಡಿತಾನೆ, ಈಗ ಯಾರಿಗಾರು ಈಗ ಇದು ಗಿಫ್ಟ್ ಕೊಡ್ಬೇಕಂತ ಚೆನ್ನಾಗ್ ಕೊಡ್ಬೋದಲ್ಲ ನಾವು ಅನ್ನೋದು ಅವರಿಗೆ. ಅವಾಗ ಅವರು ನಾವು ಎಲ್ಲದಕ್ಕೂ ಹಿಂದೆ ಮುಂದೆ ಮಾಡ್ತಿರೋದ್ ನೋಡಿ ಅವರಿಗೆ ಇದು ಆಗ್ತಾ ಇತ್ತು. ಇವ್ ದುಡ್ಡು ಬಂದಿದೆ ಇವನಿಗೆ ಅಹಂಕಾರ,
ನಾವು ನಾವ್ ಅಪ್ಪಾಜಿ ಬರೋ ಸಂಬಳದಲ್ಲಿ ಎಲ್ಲರಿಗೂ ಹೆಂಗ್ ಕೊಡ್ತಾ ಇದ್ವಿ ಅವ್ರ ಫಂಕ್ಷನ್ಗಳು, ಇದಕ್ಕೆ ನೀ ಇಷ್ಟು ದುಡಿತಾ ಇದೀಯ, ನೀನು ಕೊಡೋದಕ್ಕೆ ಹಿಂಗೆ ಮಾಡ್ತೀಯ ಅನ್ನೋದೆಲ್ಲ ಮಾತು ಬರ್ತಾ ಇತ್ತು ಗುರುಗಳೇ. ಬಂದಾರಿ ಮರ್ತು ಬಿಟ್ಟವನಿ ಅಂತ, ಅಥವಾ ಉಪಚಾರ ಮಾಡೋದು ಅಥವಾ ಅವ್ರನ್ನೆಲ್ಲರನ್ನು ಚೆನ್ನಾಗಿ ಕಾಣಬೇಕು ಅನ್ನೋದು ಮರ್ತು ಬಿಟ್ಟವನ್ ದುಡ್ಡು ಬಂದ ಮೇಲೆ ಅಂತ. ಇಲ್ಲ ಆತರ ಅಲ್ಲ ಗುರುಗಳೇ. ಮತ್ತೆ ಅಂದ್ರೆ ನಾವೆಲ್ಲಾರ ಹತ್ರನು ಹಾಗೆ ಇದ್ವಿ. ಅಂದ್ರೆ ಅವ್ರಿಗೇನು ಅವ್ರ ಮನ್ಸಲ್ಲಿ ಒಂದು ಇರುತ್ತಲ್ಲ, ಇಷ್ಟ ಕೊಡ್ಬೇಕು ಅಷ್ಟ್ ಮಾಡ್ಬೇಕು ಏನಪ್ಪ ಹೇಳ್ತಿರೋದು. ನಾವ್ ಏನು ಗತಿ ಇಲ್ದಿದ್ ಕಾಲದಲ್ಲಿ ಎಲ್ಲ ಚೆನ್ನಾಗ್ ಮಾಡ್ಕೊಂಡ್ ಬಂದು ಇವನ್ ಎಲ್ಲ ಬರ್ತಿದ್ರು, ಯಾಕೆ ಹಿಂಗೆ ಅವ್ರಿಗೆ ಇಲ್ಲಿ ಗೊತ್ತಿಲ್ವಲ್ಲ ನಂದು ಒಳಗಿನ ಸ್ಟೋರಿ. ಅದನ್ನೇ ಹೇಳ್ತಿರೋದು ನಾನು. ಅದಕ್ಕೆ ಒಂದ್ಸರಿ ಸಿಟ್ಟು ಬಂದಾಗ ಎಲ್ಲ ಹೇಳ್ಬಿಟ್ಟೆ ನಾನು. ಆವಾಗಿಂದ ಅವ್ರಿಗೂ ಅರ್ಥ ಆಗಿ ಅವರು ಯಾವತ್ತು ಇದು ಮಾಡ್ತಾ ಇಲ್ಲ. ಅಂದ್ರೆ ಈ ತರ ಫಸ್ಟ್ ನಿಮ್ದೇನಿದೆ ಮುಗಿಸ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತಾನೆ ಇದಾರೆ. ಆದ್ರೆ ನಮ್ಮ ಅಪ್ಪಾಜಿ ನಂಗೆ ಹೇಳೋದೇ ಇಲ್ಲ ಗುರುಗಳೇ. ಹೇಳೋಕೆ ಸಾಧನೆ ಅಲ್ವಲ್ಲಪ್ಪ. ಬಹುಶಃ ಮುಂದೊಂದು ಕಾಲದಲ್ಲಿ ನಿನ್ನ ಮಕ್ಕಳಿಗೂ ಇದು ಮೋಟಿವೇಶನ್ ಕೊಟ್ರೆ ನಿನ್ನ ಮನೆನೇ ಹಾಳಾಗೋಗುತ್ತೆ. ಹೌದು ಹೌದು ಗುರುಗಳೇ. ನಮ್ಮ ತಂದೆನೇ ಹೆಂಗೆ ಮಾಡ್ಕೊಂಡಿದ್ದ, ನಮ್ದು ಯಾವುದು ಅಂದರೆ ಏನಾಗ್ಬೇಕು, ನಿನ್ನ ಮನೆ, ನೀನು ದೊಡ್ಡ ಮನೆ ತಗೋ, ಬಾಡಿಗೆ ಕೊಡು, 1000 ಕೊಡು. ವಿಷಯ ಹಣದಲ್ಲ ನೆಮ್ಮದಿ ನಿಂತಿರೋದು. ಸಂಸ್ಕಾರಗಳು, ವರ್ತನೆಗಳು, ಹವ್ಯಾಸಗಳು ನೆಟ್ಟಗಿಲ್ಲ ಅಂದ್ರೆ ಭವಿಷ್ಯ ಹೇಗೆ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ? ಹೌದು, ಖಂಡಿತ ಖಂಡಿತ ಗುರುಗಳೇ. ತಲೆ ಗಟ್ಟಿ ಇದೆ ಅಂತ ಬಂಡೆ ಹೊಡ್ಕೊಳಕ್ಕಾಗುತ್ತಾ? ಸಂಬಳ ಚೆನ್ನಾಗಿ ಬರುತ್ತೆ ಅಂತ ನಾನು ಇಂಥವು ದಾರಿ ಹಿಡಿಯೋಕ್ಕಾಗುತ್ತೇನು? ಇಲ್ಲ ಇಲ್ಲ ಗುರುಗಳೇ, ಖಂಡಿತ ನಾ ಮಾಡಿದ್ದ ಅಕ್ಷರ ತಪ್ಪು ಗುರುಗಳೇ. ಅದು ಏನು ಈಗ ನೋಡಿ, ಆಯ್ತು ಅಕ್ಷರ ಆಗೋದು ಅಷ್ಟು ದಿವಸ 33-34 ವರ್ಷ ಆಗಿರ್ಲಿಲ್ಲ. ನಂಗೆ ಯಾವ್ದೇ ಇದು ಇಲ್ದೇ ಇತ್ತು. ಒಂದ್ 2 ವರ್ಷದಲ್ಲಿ ಹೆಂಗಾಯ್ತು ಅನ್ನೋದು ನನಗೆ ನೋಡಿ. ನಾನು ನಿಮ್ಗೆ ಬಹಳ ಸ್ಪಷ್ಟವಾಗಿ ಅದರ ಬೇರೆ ಎಲ್ಲಿಂದ ಅಂತ ತಗೊಳ್ತೀನಿ. ಯಾಕಂದ್ರೆ ನೀವೊಬ್ರು ತಂದೆಯಾಗಿ ನಿಮ್ಮ ತಂದೆ ಅನ್ನೋ ಆ ಪುಸ್ತಕದಲ್ಲಿ ಮಕ್ಕಳಿಗೆ ಓದ್ಲಿಕ್ಕೆ ಏನಾರ ಸಿಗಬೇಕು ಅಂದ್ರೆ ಶುದ್ಧವಾದದ್ದು ಇರಬೇಕು. ನಾನು ಅವತ್ತು 2 ರೂಪಾಯಿ 1 ರೂಪಾಯಿ ಅಂತ ಏನು ಹೇಳ್ತಿದ್ನಲ್ಲ, ನಿಮಗದು ಮಕ್ಕಳಾಟ ಇರಬೇಕು ಸರ್. ಅವೆಲ್ಲ ಮನಸ್ಸಿನ ಸಂಸ್ಕಾರದಲ್ಲಿ ಕೂತು ಬಿಡ್ತವೆ. ನಮ್ಮಲ್ಲಿ ಇವತ್ತಿಗೂ ಕೂಡ ಒಂದಂದರೆ ಈ ಗೋಲಿ, ಟ್ರಿಕ್ಕಿ ಅಥವಾ ಬೇರೆ ಬೇರೆ ಜೂಜಿನ ಥರನೇ ದುಡ್ಡಿಕ್ಕೋ ಜಾಗದಲ್ಲಿ ಬೇರೆ ಏನೋ ಇಟ್ಟು ಆಡೋದಕ್ಕೂ ಹಿಂದೆ ಮುಂದೆ ನೋಡೋ ಸೂಕ್ಷ್ಮತೆಯನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು. ನಾನು ಈ 2 ರೂಪಾಯಿ 3 ರೂಪಾಯಿ ಸರ್, ಆಮೇಲೆ 50 ರೂಪಾಯಿ ಸರ್, ನೀವು ಯೋಚನೆ ಮಾಡಿ ಈ ಬೇರೆ ಎಲ್ಲಿಂದ ಬಂತು ಅಂದರೆ ಇದು ಇಂಥದ್ದರ ಸವಾಸಕ್ಕೆ ನಾನು ಓದೋನಲ್ಲಪ್ಪ ಚಿಕ್ಕ ವಯಸ್ಸಿಂದ ಅಂತ ಹೇಳಿದರೆ ಅದು ನಿಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗೋದು. ಇಲ್ಲ ಸರ್, ಅಲ್ಲೊಂಚೂರು ಚಿಕ್ಕದಾಗಿ 2 ರೂಪಾಯಿ 3 ರೂಪಾಯಿ ಎಲ್ಲ ಆಡ್ತಿದ್ದೆ ಸರ್, ಅದು ಮಕ್ಕಳಾಟ ಸರ್. ಅಂದರೆ 1 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಬರುತ್ತೆ ಅನ್ನೋ ಈ ಬುದ್ಧಿ ಅಲ್ಲಿಂದ ಶುರುವಾಗಿದ್ದು. ನೀವು ಸುಮ್ಮನೆ ನಿಮ್ಮ ಮಕ್ಕಳಿಗೆ ನೀವು ಹೇಳ್ದಂಗೆ ಅವ್ರನ್ನ ಒಂದು ಯಾವುದೋ ಆಟದಲ್ಲಿ, ಈ ಥರದ ಆಟದಲ್ಲಿ ಚಿಕ್ಕ ವಯಸ್ಸಿಂದ ಚಿಕ್ಕದಾಗಿ ಆಡಿಸ್ತಾ ಬನ್ನಿ. ಅವರಿಗೆ ದುಡಿಯೋ ಸಂಬಳಕ್ಕಿಂತ ಹೀಗೆ ಬೆವರಿಲ್ಲದೆ 1 ಹಾಕಿದಾಗ 2 ಬರುತ್ತೆ ಅನ್ನೋದಾದ್ರೆ ಯಾಕೆ ಬೇಡ? ಯಾಕಂದ್ರೆ ಅದರಿಂದ ಆಗೋ ದುರಂತಗಳನ್ನು ಅವ್ರು ಯಾರು ನೆನಪೇ ಇಟ್ಕೊಳ್ಳಲ್ಲ. ಯಾಕಂದ್ರೆ ಹೌದು, ಯಾಕಂದ್ರೆ ಯಾವುದೇ ಒಂದು ಆ್ಯಪನ್ನು ಅಥವಾ ಇಂಥದ್ದೇನೋ ಗೇಮಿಂಗ್ ಆ್ಯಪನ್ನು ಡಿಸೈನ್ ಮಾಡ್ರೋ ಅಥವಾ ಆಲ್ಗೊರಿದಮ್ ಡಿಸೈನ್ ಮಾಡ್ರೋ ಯಾವನಾದರೂ ಕೂಡ ಏನು ದಡ್ಡ ಅಲ್ಲ. ಒಳಗಡೆ ನಿಮ್ಮನ್ನು ಎಳ್ಕೊಂಡು ನಿಮಗೆ ಆಸೆ ತೋರಿಸಿ ಅದು ಗೇಮಿಂಗ್ ಅಂತ ಅಲ್ಲಪ್ಪ, ಜಗತ್ತಿನ ಯಾವುದೇ ಇಂದ್ರಿಯ ಸುಖಗಳಾದರೂ ಅಷ್ಟೇ, ಮೊದಲು ಸುಖ ಕೊಟ್ಟು ಆಮೇಲೆ ನಿಮಗೆ ಅದನ್ನು ಹುಚ್ಚರನ್ನಾಗಿ ಮಾಡಿ ಆಮೇಲೆ ರಕ್ತ ಕಣ್ಣೀರು. ಅದು ಹೆಣ್ಣಿಂದಾಗಲಿ, ಜೂಜಿಂದಾಗಲಿ, ಹೆಂಡದ್ದಾಗಲಿ. ಒಂದು ತೊಟ್ಟು ಕುಡಿತೀನಿ ಅಂತ ಹೋದವನು ಬಾರ್ಬಿಟ್ಟು ಆಚೆಗೆ ಬರ್ದವ್ರು 6 ವರ್ಷ ದೊಡ್ಡ ಕುಡುಕ ಆಯ್ತಾನಲ್ಲ. ಹೌದು ಹೌದು. ಇಲ್ಲ, ನನ್ನ ಫ್ರೆಂಡ್ ಜೊತೆ ಏನೋ ಲಾಕ್ಡೌನ್ ಟೈಮಲ್ಲಿ ಬಿಡುವಾಗಿದ್ದೆ ಅಂತ ಶುರು ಮಾಡಿ ಎಷ್ಟು ಜನ ಇವತ್ತು ಹೆಸರಿಲ್ದಂಗೆ ಹೊಂಟೋಗ್ಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಆತ್ಮಕ್ಕೊಂದು ಜ್ಞಾನವನ್ನು ತಂದುಕೊಳ್ಳಿ, ಒಂದು ಆತ್ಮಜ್ಞಾನ ಅಂದುಕೊಳ್ಳಿ. ಚಿಕ್ಕದಾಗಿ ಶುರು ಮಾಡೋ ಕೆಟ್ಟದ್ದು ಕೂಡ ದೊಡ್ಡ ಆಲಮರವಾಗಲಿಕ್ಕೆ, ಅರ್ಥಾತ್ ಹೇಗೆ ದೊಡ್ಡ ಆಲದ ಮರ ಅಥವಾ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಿರೋ ದೊಡ್ಡ ಆಲದ ಮರ ಅದು ಕೇವಲ ಒಂದು ಬೀಜದ ಆವಿರ್ಭಾವವೇ ಆಗಿದೆ. ಅಂದರೆ ಒಂದು ಬೀಜವೇ ಇವತ್ತಷ್ಟು ದೊಡ್ಡದಾಗಿ ಕಾಣ್ತಿದೆ, ಹೌದಲ್ಲ? ಎಲ್ಲದರ ಮೂಲ ಅತ್ಯಂತ ಚಿಕ್ಕದಾಗೇ ಇರುತ್ತೆ. ಈಗ ನೀವು ಹುಟ್ಟಿದಾಗ ತೊಟ್ಲಲ್ಲೇನು ಗಲಿವರುನ್ ಥರ ಇದ್ರೆ ಚಿಕ್ಕದಾಗೇ ಇದ್ರಿ, ಇವತ್ತೆಷ್ಟು ದೊಡ್ಡದಾಗಿದ್ದೀರಿ? ಎಲ್ಲವೂ ಬದಲಾವಣೆಗೆ ಒಳಪಟ್ಟಿದೆ.
ಚಿಕ್ಕದ್ರಿಂದ ಅದು ಚಿಕ್ಕ ಬೀಜ ಹೇಗೆ ಹೆಮ್ಮರವಾಗುತ್ತೋ ಹಾಗೆ 1 ರೂಪಾಯಿ ಆಡ್ತೀನಿ ಜೂಜಾಟ ಅಂತ ಕೂತ್ಕೊಂಡವನು, 1 ತೊಟ್ಟು ಕುಡಿತೀನಿ ಅಂತ ಕೂತ್ಕೊಂಡವನು, ಅಥವಾ 1 ಸಾರಿ ಅಂತ ಹೆಣ್ಣಿನ ಸವಾಸ ಮಾಡಿದವನು ಅವನು ಅದರಿಂದಲೇ ಹಂತಿವಾಗ್ತಾನೆ. ಹಾಗಾಗಿ ಅಕ್ರಮ ಯಾವುದು ಸಕ್ರಮ ಯಾವುದು ಅಷ್ಟು ತಿಳುವಳಿಕೆ ಇಳಿದಿರೋಷ್ಟು ದಡ್ರೇನಲ್ಲ. ಆದರೆ ಅಕ್ರಮದಿಂದ ಲಾಭವ ಜಾಸ್ತಿ ಅಥವಾ ಸುಖ ಜಾಸ್ತಿ ಎನ್ನುವುದು ಮನುಷ್ಯನ ಬುದ್ಧಿವಂತಿಕೆ. ತಿಂಗಳೆಲ್ಲ ದುಡ್ದು 80,000 ಇಸ್ಕೊಳ್ಳೋದಕ್ಕಿಂತ 1 ಸಾರಿ ಏನೋ ಹಣೆಬಾರ್ ಚೆನ್ನಾಗಿದ್ರೆ ಲಕ್ಷಾಂತರ ರೂಪಾಯಿ ಒಂದು ರಾತ್ರಿ ಒಳಗೆ ದುಡಿಬಹುದು ಅನ್ನೋದು ನಮ್ಮ ಯೋಚನೆ. ಆದರೆ ಅದು ನಿಮ್ಮನ್ನು ಎಷ್ಟು ದಾಸರಾಗಿಸಿಕೊಳ್ಳುತ್ತೆ ಮೊದಲು ಅಂದರೆ, ಆಮೇಲೆ ನೀವು ಬಿಡಬೇಕು ಅಂದ್ರೂ ಬಿಡಲ್ಲ. ಅದಕ್ಕೆ ಬಹಳ ಹಿಂದೆ ಒಂದು ಕತೆ ಹೇಳಿದ್ದೆ ನಾನು ಜನರಿಗೆ. ಗುರುಗಳು ಹೇಳ್ತಾ ಇದ್ರು ನಮಗೆ, ಯಾರೋ ಒಂದು 4 ಜನ ಮನುಷ್ಯರು, ಒಂದು 5 ಜನ ಗುಂಪು ಯುವಕರು ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಯಾರೋ ಒಬ್ಬ ಹಿಂಗೆ ಹಿಂದುಳಿದ್ಬಿಟ್ಟ. 3 ಜನ ಮುಂದೆ ಹೋಗ್ಬಿಟ್ರು, ಒಬ್ಬ ಯಾಕೋ ಹಿಂದುಳಿದ್ಬಿಟ್ಟ. ಅವನ ಮೈ ಮೇಲೆ ಯಾವುದೋ ಒಂದು ಪ್ರಾಣಿ ಬಂದು ಮ್ಯಾಲ್ ದಬಾರನ್ನು ಬಿದ್ದುಬಿಡ್ತು. ಅಂದರೆ ಅವನ ಅಡೆ ಮ್ಯಾಲ್ ಪ್ರಾಣಿ ಕೂಗ್ತಾವನೆ ಮುಂದಿರೋ 3 ಜನಕ್ಕೆ, ನನ್ನನ್ನು ಯಾವುದೋ ಒಂದು ವಿಚಿತ್ರವಾದ ಪ್ರಾಣಿ ಹಿಡ್ಕೊಂಡ್ಬಿಟ್ಟಿದೆ ಅಂತ ಕೂಗ್ತಾವನೆ. ಅವ್ರು ಹೇಳಿದ್ರು, ಹೌದಾ ದೂಕ್ಬಿಟ್ಟು ಬಾ ಅಂತಾರೆ. ಅಯ್ಯೋ ದೊಡ್ಡ ಪ್ರಾಣಿ ದೂಕೋಕ್ಕಾಗಲ್ಲ, ನಾನು ದೂಕೋಕೆ ಅದು ಬಿಡ್ತಾ ಇಲ್ಲ ಅಂದರೆ ತೆಗೆದು ಒಗಿ ಅಂತ ಹೇಳ್ತಾರೆ. ಇಲ್ಲ ತೆಗೆದು ಒಗೆಯೋಕ್ಕಾಗಲ್ಲ, ಅದು ಬಿಡ್ತಾ ಇಲ್ಲ ನನ್ನನ್ನು ಅಂತಾರೆ. ಓಲಿ ನೀನು ಬಿಟ್ಟು ಬಾರೋ ಅಂದರೆ, ನಾನು ಬಿಟ್ಟರು ಅದು ನನ್ನನ್ನು ಬಿಡ್ತಾ ಇಲ್ಲ ಅಂತ ಅವನು. ಅಂದರೆ ಅಲ್ಲಿಂದ 2 ಆಪ್ಷನ್ ಕೊಡ್ತಾರೆ. ಹೌದಾ ಪ್ರಾಣಿ ನಿಮ್ಮನ್ನು ಅದಕ್ಕೆ ಅಮುಕ್ಕೊಂಡಿದ್ಯಾ, ಹಾಗಾದರೆ ಬಿಡಿಸ್ಕೊಂಡು ಬಾ. ಇಲ್ಲ ಅದು ಬಿಡ್ತಾ ಇಲ್ಲ, ಓಲಿ ನೀನು ಬಿಟ್ಟು ಬಾ, ನನಗೂ ಬಿಡೋಕೆ ಆಸೆ ಇಲ್ಲ ಅಂತ. ಈ ಜೂಜಾಡದ ಕತೆ ಹಿಂಗೆ. ಒಂದು ಹಂತ ಆದ್ಮೇಲೆ ಹೆಂಡತಿ ಹೇಳ್ತಾಳೆ ಬಿಟ್ಟು ಬಂದ್ರಿ ಅಂದ್ರೆ, ಅಯ್ಯೋ ಬಿಡಕ್ ಆಯ್ತಿಲ್ಲ ಕಣೆ. ಓಲಿ ಅದು ಬಿಡುತ್ತಾ? ಗಟ್ಟಿಗೆ ಹಿಡ್ಕೊಂಬಿಟ್ಟಿರುತ್ತೆ. ನೀನ್ ಬಿಡ್ಬೇಕು ಅಂದ್ರೂ ಬಿಡಕ್ಕಾಗಲ್ಲ, ಅದೂ ಬಿಡ್ತಾ ಇಲ್ಲ, ಕಟ್ಕೊಳಂಗಿಲ್ಲ ಬಿಡಂಗಿಲ್ಲ. ಹಾಗಾಗಿ ನಿಮ್ಮ ದೈವ ಬಲ ಏನಂದ್ರೆ, ಇದೆಲ್ಲ ಗೊತ್ತಾದಾಗ ಮನೆಯವ್ರ ಬೆಂಬಲ ತುಂಬ ಧನಾತ್ಮಕವಾಗಿತ್ತು. ಇಲ್ಲಾಕಂದ್ರೆ ನೇಣಾಕೊಂಡು ಸಾಯ್ಬೇಕಿತ್ತು. ಅಂದರೆ ಯೋಚನೆ ಮಾಡಿ, ಇಂತಹ ದುಸ್ಥಿತಿಗಳಲ್ಲಿ ಎಷ್ಟು ಜನರಿಗೆ ಇಡೀ ಮನೆಯ ಬೆಂಬಲ ಸಿಗುತ್ತೆ. ಏನೋ ಒಬ್ಬ ಮಗ ಅಂತ ಹೆಂಡತಿ ದೇವತೆ ಅಂತವಳು ಗೆದ್ದುಕೊಂಡೆ, ಇದು ನೆಪ ಇಟ್ಕೊಂಡು ಆಕೆ ಬೇರೆ ನಿರ್ಧಾರ ತಗೊಂಡಿದ್ರೆ ಏನಾಗ್ತಿತ್ತು ನಿನ್ನ ಬದುಕು? ಇವತ್ತೆಲ್ಲ ಸರಿಯಾದ ದಾರಿಲಿದ್ದಾಗಲೇ ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಕೆಟ್ಟ ದಾರಿಲಿ ಹೋದಾಗ ನೀವೇ ಒಂದು ಕಾರಣ ಮಾಡಿಕೊಟ್ರಲ್ಲಪ್ಪ ಹೊರಗಡೆ ಹೋಗ್ಲಿಕ್ಕೆ ಅವರು. ಇವತ್ತು ನಿನ್ನ ಬದುಕಲ್ಲಿ ಆಗೋದು ಬೇಡ, ನಾಳೆ ಮಕ್ಕಳಿಗೂ ಹೆಂಡತಿಗೂ ಏನೋ ಒಂದು ಕೆಟ್ಟಗಳಿಗೆ ಬಂದಾಗ ನಿನ್ನ ಹಳೆಯದನ್ನು ಎತ್ತಾಡ್ತಾರೆ. ಯಾಕಂದ್ರೆ ಎಲ್ಲ ಸರಿ ಹೋಯ್ತು ಅಂತ. ನಮ್ಮನೆ ಜಗಳ ಆದಾಗ ಕೆಲವೊಂದ್ಸರಿ ನಾ ಇಶ್ಯೂ ಸರಿಯಾಗಿದ್ರು ವಿಷಯ ಯಾವಾಗಾರು ಪ್ರಸ್ತಾಪ ಆಗೇ ಆಗುತ್ತೆ. ಖಂಡಿತ. ಆದ್ರೆ ನಿಮ್ ಬದುಕಲ್ಲಿ ಆಗೋದು ಬೇಡ, ನನ್ನ ಹಾರೈಕೆ, ಭಗವಂತನ ಅನುಗ್ರಹ. ಆದ್ರೆ ನಿಮ್ ದೊಡ್ಡತನ ಏನು? ತಿದ್ದುಕೊಂಡಿದ್ದೀರಿ. ಏನೋ ಅಂತ ದುಡಿಮೆ ಇತ್ತು, ಪಾಪ ಜೂಜಿನ ವಿಚಾರ ತಿದ್ದುಕೊಂಡಿದ್ದೀರಿ. ನನ್ನಿಂದ ಹೆಂಡತಿಗೆ ಎಷ್ಟು ನೋವು, ನನ್ನಿಂದ ಮನೆಯವ್ರಿಗೆ ಎಷ್ಟು ನೋವು. ಹಂಗೆ ಅಪ್ಪ ಅಮ್ಮ ಹೊರದೇಶಕ್ಕೆ ಹೊರಟು ನಿಂತಾಗ ಯಾರೋ ಎತ್ತವನಾಗ ನಾನು ಕರ್ಕೊಂಡು ಹೋಗೋಕ್ಕಾಗದೇ ಇದ್ರು ಹುಟ್ಟಿದ ಮಗಳಾಗಿ ತನ್ನ ಗಂಡನ ಮೂಲಕ ಅಪ್ಪ ಅಮ್ಮನ ಅವಳು ಕಲಿಸ್ತಾವಳೆ. ಓಲಿ ಒಂದು 500 ರೂಪಾಯಿ ಹೇಗೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ, ಅಥವಾ ನಾನೆಲ್ಲೋ ಈಗಲೂ ಊರಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ತಗೊಳಪ್ಪ 10 ರೂಪಾಯಿ ಅಂತ. ಅವ್ರು ಬಡವರು ಇರ್ಬೋದು, ನಿಮ್ಮಷ್ಟು ಸಂಬಳ ಇಲ್ಲದೆ ಇರ್ಬೋದು, ಅವರು ಬೆಂಗಳೂರು ಕಡೆಗೆ ಬರ್ಬೇಕಾದ್ರೆ ದುಡ್ಡು ಐತಾ ಅಂತ ಕೇಳೋ ಬುದ್ಧಿ ಅವ್ರದ್ದು. ಅಪ್ಪ ಅಮ್ಮ ಅವ್ರಿಗೆ ನಿಮ್ಮಷ್ಟು ಸಂಬಳ ಇಲ್ಲ, ಬಟ್ ಎಲ್ಲೋ ಚಿಕ್ಕ ವಯಸ್ಸಿಂದ ಎಲ್ಲಾದ್ರೂ ಹೊರಗಡೆ ಹೊಂಟ್ರೆ ಒಂದು 10 ರೂಪಾಯಿ ಕೈ ಕೊಡೋದಿತ್ತಲ್ಲಪ್ಪ. ನಾನಿವತ್ತು ಇಷ್ಟು ದುಡಿತಾ ಇದ್ರು ಕೂಡ ಅಪ್ಪ ಅಮ್ಮನಿಗೆ ಅವ್ರೇನು ಕೇಳಿಲ್ಲ, ಅದಕ್ಕೇನು ಅವ್ರ ಆಸೆ ಬಿದ್ದಿಲ್ಲ, ಅಥವಾ ಅವ್ರಿಂದ ಅದಕ್ಕೇನು ಅವ್ರು ಬೇಜಾರು ಮಾಡ್ಕೊಂಡಿಲ್ಲ. ಬಟ್ ನನ್ನ ಯೋಗ್ಯತೆ ಏನು? ಥೋ ಏನು ಬದುಕಿದು? ಇಲ್ಲ. ಯಾಕೆ ಹಿಂಗಾಯ್ತು? ಭಗವಂತ ಅಷ್ಟು ದರಿದ್ರ ಕೊಟ್ಟಿದ್ನ? ಇಲ್ಲ. ಇದು ಜೀವನದ ದರಿದ್ರತನ, ಇದು ಮಾನಸಿಕ ದರಿದ್ರತನ. ಇದು ನಾನು ಕೆಟ್ಟದ್ದನ್ನು ಹಿಂಬಾಲಿಸಿ ಹೋದಾಗ ಒಳ್ಳೆಯ ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಟ್ಟ ದಾರಿಗಳು ಕೆಟ್ಟ ಜಾಗಕ್ಕೆ ಕರ್ಕೊಂಡು ಹೋಗ್ತವೆ. ಇವತ್ತು ನನ್ನ ಹೆಂಡತಿ ನನ್ನನ್ನು ಕ್ಷಮಿಸಿದ್ದಾರೆ, ಭಗವಂತ ನನ್ನನ್ನು ಕ್ಷಮಿಸಿದ್ದಾನೆ. ತಾಯಿಗೆ ವಿಷಯ ಗೊತ್ತಾದ ತಕ್ಷಣ, ಇಲ್ಲಪ್ಪ ಅದೆಲ್ಲ ನೋಡ್ಕೊಳ್ರಪ್ಪ ನೀವು ಫಸ್ಟು, ಅದನ್ನೆಲ್ಲ ಸರಿ ಮಾಡ್ಕೊಳ್ರಪ್ಪ, ಎಲ್ಲರಿಂದ ಕ್ಷಮೆ ಸಿಕ್ಕಾಗ ಮತ್ತೆ ಈ ತಪ್ಪು ನನ್ನಿಂದ ಆಗಬಾರ್ದು.
ಯಾಕಂದರೆ ನಾಳೆ ನೀವೇನೋ ಆಗಿಬಿದ್ದರೆ ಅವತ್ತು ಫೋನ್ ಮಾಡಿ ನಾನು ಸಾಯ್ತೀನಿ ಎಂದಾಗ ಸ್ನೇಹಿತರಿಗೆ ಫೋನ್ ಮಾಡಿ ಮನೆಗೆ ಕಳಿಸಿ ನಿಮ್ಮನ್ನು ಉಳಿಸ್ಕೊಳ್ಳೋ ಪ್ರಯತ್ನ ರಮ್ಮಿ ಸರ್ಕಲ್ ಅವ್ರು ಒಬ್ಬನ ಮಕ್ಕಳು ಮಾಡಲಿಲ್ವಲ್ಲ. ಇಲ್ಲ ಗುರುಗಳೇ. ತಡೆಯಪ್ಪ ನಮ್ಗೆ ಒಳ್ಳೆ ಕಸ್ಟಮರು ಅಂತ ಬಂದ್ರ, ಹೆಂಡತಿಗೆ ಬೇಕಿತ್ತು ಬಂದರು. ಹಾಗೆ ನೀವು ಕಣ್ಣೀರು ಹಾಕಿದ್ರೆ, ನೀವು ಸಾಯ್ತೀನಿ ಅಂದರೆ, ನೀವು ಹಸುವಿನಲ್ಲಿದ್ದೀರಾ ಅಂದರೆ, ಅಥವಾ ನೀವು ಯಾಕೋ ದುಃಖದಲ್ಲಿದ್ದೀರಾ ಅಂದರೆ ಕೈ ಹಿಡಿಯೋ ಅವರಿಗೋಸ್ಕರ ನಾನು ಚರ್ಮ ಸುಳ್ಳು ಚಪ್ಪಲಿ ಮಾಡಿಕೊಟ್ರು ಕಡಿಮೆನೇ ಈ ಜನ್ಮದಲ್ಲಿ. ಹಾಗಾಗಿ ಅವರೇನು ನನ್ನ ನಕ್ಲೇಸ್ ಮಾಡಿಸ್ಕೊಬೇಕು, ನನಗೆ ಅದು ಬೇಕು ಇದು ಬೇಕು, ನೀನು ಕಿಡ್ನಿ ಮಾರ್ತೀಯೋ, ರಮ್ಮಿ ಆಡ್ತೀಯೋ, ಜೂಜ್ ಆಡ್ತೀಯೋ, ನನಗೆ ದುಡ್ಡು ಬೇಕು ಅನ್ನೋ ಕೆಟ್ಟ ಹೆಂಡತಿಗೆ ಏನು ನೀವು ಗಂಡ ಆಗಿಲ್ಲ. ಇಲ್ಲ ಇಲ್ಲ ಅಂಥದ್ರಲ್ಲಿ ಅತಿ ಆಸೆ ಮನುಷ್ಯನಿಗೆ ಒಳ್ಳೆಯದಲ್ಲ. ಇದನ್ನು ತೀರಿಸ್ಕೊಳ್ಳಿ, ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನಿಮ್ಮ ಕಾಯಕ ಇನ್ನೊಂದು ಇದೆ ಗುರುಗಳೇ, ಇದು ಎಲ್ಲ ಒಂದ್ ಕಡೆ ಕತೆ ಆದ್ರೆ ಎಲ್ಲಾರ ಮನೇಲಿ ಇರೋ ಹಂಗೆ ನಮ್ಮ ಮನೇಲೂ ಅತ್ತೆ ಸೊಸೆ ನಾದ್ನಿ ಇದು ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ. ಅದಕ್ಕೆಲ್ಲ ಹೇಗೆ ಅಂದ್ರೆ ಯಾವ ರೀತಿ ನೋಡ್ಬೇಕು ಗುರುಗಳೇ ಅದನ್ನ? ಈಗ ನಿಮ್ಮ ಹೆಂಡತಿ ನಿಮ್ಮ ಅಮ್ಮ ಅಂತ ಅರ್ಥಾತ್ ಅತ್ತೆ ಸೊಸೆ ಒಂದೇ ಮನೇಲಿ ಇದ್ದಾರಾ? ಹೌದು ಹೌದು ಗುರುಗಳೇ. ಅವರು ಎಲ್ಲಾ ವಿಷಯದಲ್ಲೂ ದುಃಖದ ವಿಷಯದಲ್ಲಿ ಒಂದಾಗಿರ್ತಾರೆ, ಸುಖದ ವಿಷಯದಲ್ಲಿ ಬೇರೆ ಬೇರೆ ಆಗ್ತಾರೆ. ಒಳ್ಳೆ ಕತೆ ಇದು. ಓಕೆ, ನಿಮ್ಮ ವಿಚಾರದಲ್ಲಿ ಇಬ್ಬರ ಅಭಿಪ್ರಾಯ ಒಂದೇ ಇದೆ ಅಂದ್ರೆ ಅವರ ಒಪ್ಪಿಗೆ ಅಥವಾ ಅವರ ಬೆಂಬಲ ಒಂದೇ ಇದೆ. ಬಟ್ ಅವರಿಬ್ಬರಲ್ಲಿ ವಿವಾದ ಬರುವಂತದ್ದು ಏನ್ ನಡೆಯುತ್ತೆ ಅವ್ರ ನಡುವೆ? ಅಂದ್ರೆ ಇವಾಗ ಗುರುಗಳೇ, ಈಗ ನಮ್ಮ ಹಂಗೆ ಯಾರಾದ್ರೂ ಸೀರೆ ಕೊಟ್ಟಿರ್ತಾರಂತ ತಿಳ್ಕೊಳ್ಳಿ ಗುರುಗಳೇ. ಮೊದ್ಲು ನಮ್ಮ ಇಬ್ರು ಅವ್ರಿಗೆ ನಮ್ಗೆ ಇಬ್ರು ತಂಗಿರಿದಾರಲ್ವಾ, ಮೊದಲು ಅವರಿಬ್ರು ಕೇಳ್ಬಿಟ್ಟು ತದನಂತರ ನನ್ನ ಹೆಂಡತಿ ಕೇಳ್ತಾರೆ. ಅಂದ್ರೆ ಇದೊಂದು ಸುಮ್ನೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಅವ್ರಿಗೆ ನನ್ನ ಹೆಂಡತಿಗೇನು ಇವಾಗ ಅವ್ರ ಮದುವೆಯಾಗಿ ಅವರ ಮನೇಲಿದ್ದಾರೆ, ಪ್ರಾಸೆಸ್ ನನಗ್ ಸಿಗ್ಬೇಕು ಈ ಮನೆಯಲ್ಲಿ ಅನ್ನೋದು. ಓಕೆ ಓಕೆ, ಅಮ್ಮ ಮಗಳು ಅನ್ನೋ ಪ್ರೇಮದಿಂದ ಗಮನ ಆ ಕಡೆ ಹೋಗ್ತದೆ, ಬಟ್ ಸೊಸೆ ಭಾವಿಸ್ತಾರೆ ಮೊದ್ಲು ಈ ಕಡೆ ಬರ್ಲಿ ಅಂತ. ಹೌದು. ಬಟ್ ಅಂದ್ರೆ ನಿಮ್ ತಂಗಿದಿರ್ಗೂ ನಿಮ್ ಹೆಂಡತಿಗೂ ಆಗಲ್ವಾ? ತುಂಬಾ ಅವರಿಬ್ರು ಫ್ರೆಂಡ್ಸ್ ಗುರುಗಳೇ ಮೊದ್ಲಿಂದಾನು. ಮತ್ತೆ ಅದ್ ಯಾಕೆ ಹಂಗ? ಅವರಿಬ್ರು ನಡುವೆ ಇಲ್ಲ, ಅವ್ರವ್ರು ಚೆನ್ನಾಗೇ ಇದ್ದಾರೆ. ತಾಯಿದು ಮೋಹ ಮಕ್ಕಳಿಗೆ ಅಲ್ವಾ? ಇರುತ್ತೆ. ಬಟ್ ಅದು ನಿಮ್ಮ ಹೆಂಡತಿ ನಿಮ್ಮ ಹತ್ರ ಹೇಳಿ ಜಗಳ ಮಾಡ್ತಾರ? ಅಂದ್ರೆ ಅದು ಕೋಲ್ಡ್ ವಾರ್ ಗುರುಗಳೇ. ಅದು ಕೋಲ್ಡ್ ವಾರ್. ಅದೆಲ್ಲ ಈ ನಿಮ್ ತಂಗಿನೇ ಹೇಳ್ಬೋದಲ್ಲ, ಅಮ್ಮ ಈಗ ಅತ್ತಿಗೆ ಅವರು ಹೇಳಿದ್ದಾರೆ ಗುರುಗಳೇ, ಇದು ನಮ್ದೆಲ್ಲ ಮುಗೀತು, ನಾವು ನಮ್ಮ ಅತ್ತೆ ಮನೇಲಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರ್ರಿ ಹೇಳ್ತಾರೆ ಗುರುಗಳ. ನೋಡಪ್ಪ, ಇಲ್ಲಿ ನನಗೆ ಅರ್ಥವಾಗುತ್ತೆ, ನೀವೇನು ಹೇಳಲಿಕ್ಕೆ ಬಂದಿದ್ದೀರ ಅರ್ಥವಾಗುತ್ತೆ. ಬಟ್ ಈಗ ಒಂದು ನಿಮ್ಮ ತಾಯಿ ನಿಮ್ಮ ಹೆಂಡತಿ ಈ ಒಟ್ಟಿಗೆ ಇದ್ದ ಜಾಗದಲ್ಲಿ ಹೆಣ್ಣು ಸಹಜವಾಗಿ ಸ್ವಲ್ಪ ಏನೇ, ನೋಡಪ್ಪ ನನ್ನ ಈ 5-6 ವರ್ಷದ ಸಾವಿರಾರು ಕೌನ್ಸಿಲಿಂಗಲ್ಲಿ ಕಂಡುಕೊಂಡ್ರೆ ಒಂದು ಸತ್ಯ, ಏನೇ ನನ್ನ ಅತ್ತೆ ನನಗೆ ದೇವರು, ನನ್ನ ಸೊಸೆ ನನಗೆ ಅದ್ಭುತ ಅನ್ನೋರ ನಡುವೆನೂ ಒಂದು ಚಿಕ್ಕ ಅಂಶ, ಹೇಗೆ ಒಂದು ಶುದ್ಧ ನೀರಿನಲ್ಲೂ ಕೂಡ ದಡದಲ್ಲಿ ಸ್ವಲ್ಪ ಪಾಚಿ ಬಿಟ್ಟಿರುತ್ತೋ ಹಾಗೆ ಈ ಅತ್ತೆ ಸೊಸೆ ವಿಚಾರದಲ್ಲಿ ಗೊಂದಲ ಬರುತ್ತೆ. ಬಟ್ ವಿಷಯ ಏನಂದರೆ, ನಿಮ್ಮದು ತುಂಬ ಚೆನ್ನಾಗಿ ಘನತವೆತ್ತ ವ್ಯಕ್ತಿತ್ವ, ಏನು ತಪ್ಪಿಲ್ದಂಗೆ ನಡ್ಕೊಂಡು ಹೋಗಿತ್ತು ಅಂದರೆ ಇದನ್ನು ತುಂಬ ಪ್ರಶ್ನೆ ಮಾಡಿ ಕೇಳಬಹುದಿತ್ತು. ಏನಾಗ್ಬಿಡುತ್ತೆ, ನಿಮ್ಮ ವ್ಯಕ್ತಿತ್ವನ್ನ ಇಂಥದ್ದೇನೋ ಕಾರಣಕ್ಕೆ ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟಿದ್ದೀರಾ. ಈಗ ನೀವು ಇಲ್ಲಿ ಕೇಳೋಕ್ಕಾಗಲ್ಲ. ಬಟ್ ಇದು ಹಾಗಂತ ನೀವು ತುಂಬ ಅಯೋಗ್ಯ ಆಗಿ ಹೋಗಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಈ ಹೆಣ್ಮಕ್ಳ ನಡುವೆ ಏನು ವಿಚಾರ ಇದೆ, ಅವ್ರ ಮುಖ ನೋಡಿದಾಗ ನಿಮ್ಗೆ ಅನ್ಸ್ಬೋದು, ಕೋಲ್ಡ್ ವಾರ್ ನಡೀತಾ ಇದೆ, ಅದು ನಡೀತಾ ಇದೆ. ನಾನೊಬ್ಬ ಪುರುಷನಾಗಿ ನನ್ನ ನಗು ನನ್ನ ಮಾತು ಇಬ್ಬರ ಜೊತೆನೂ ಒಂದೇ ಥರ ಇರಬೇಕು. ಬಟ್ ಇಲ್ಲಿ ನಿಮ್ಮ ಅಮ್ಮನಿಗೆ ನೀವೇನು ಹೇಳಲಿಕ್ಕೆ ಹೋದರೂ ಅದು ಸರಿ ಹೋಗಲ್ಲ. ಅಂದರೆ ಅವ್ರು ಸ್ವಲ್ಪ ಹಿರಿಯವರು ಅಥವಾ ಅವರು ಸ್ವಲ್ಪ ಇರುತ್ತೆ, ಒಂಚೂರು ಅಹಂಕಾರ ಎಲ್ಲರಲ್ಲೂ ಇರುತ್ತೆ, ನಾನು ನಡಿಬೇಕು ಅನ್ನೋದು ಇರುತ್ತೆ. ನಿಮ್ಮ ಹೆಂಡತಿಗೆ ಈ ವಿಚಾರದಲ್ಲಿ ಏನು ಬೇಸರ ಇದೆಯೋ, ಏನು ನೋವಿದೆಯೋ, ಅಥವಾ ಬಿಡು ನಾನು ಡೋಂಟ್ ಕೇರ್, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಅನ್ನೋ ಬುದ್ಧಿ ಇದೆಯೋ ಏನಿದೆಯೋ, ಆದರೆ ನಿಮ್ಮ ಹೆಂಡತಿ ಮುಖ ನೋಡಿದಾಗಲೆಲ್ಲ ನಿಮಗೇನೋ ಒಂದು ಹೊಸ ಪ್ರಶ್ನೆಗಳು ಸೃಷ್ಟಿಯಾಗ್ತವೆ.
ಈ ನಿಮ್ಗೆ ಹುಟ್ಕೊಳ್ಳೋ ಪ್ರಶ್ನೆಗಳಿಗೂ ನಿಮ್ಮ ಹೆಂಡತಿ ಒಳಗಡೆ ನಡೀತಾ ಇರೋ ಕ್ಯಾಲ್ಕುಲೇಷನ್ಗೂ ಕೆಲವೊಮ್ಮೆ ಕನೆಕ್ಷನ್ ಇರ್ಬೋದು ಅಥವಾ ಈಕ್ವಾಲಿಟಿ ಇರ್ಬೋದು, ಕೆಲವೊಮ್ಮೆ ಅದೇ ಬೇರೆ ಇರ್ಬೋದು, ನಿಮ್ಮದೇ ಬೇರೆ ಇರ್ಬೋದು. ಕೆಲವೊಮ್ಮೆ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಹೆಂಡತಿಗೆ ಇಲ್ದಿರೋ ಐಡಿಯಾ ನೀವು ಕೊಟ್ಟಂಗೆ ಆಗ್ಬಿಡುತ್ತೆ. ಇಲ್ಲೇನು ಮಾಡಬೇಕು, ಈ ವಿಚಾರ ತೀರಾ ಮನೆ ಹಾಳಾಗುವಂಥದ್ದು ಏನಲ್ಲ. ಎಲ್ಲರ ಮನೆ, ಒಂದು ಸರ್ಕಾರ ಅಂದಾಗಲೂ ಒಳ ಜಗಳ ಇರ್ತವೆ, ಸಂಸಾರ ಅಂದಾಗಲೂ ಒಳ ಜಗಳ ಇರ್ತವೆ, ಸನ್ಯಾಸಿಗಳು ಪೀಠಕ್ಕೂ ಒಳ ಜಗಳ ಇದೆಯಪ್ಪ. ಆಯ್ತಲ್ಲ, ಇದೆಲ್ಲ ನಾವು ನೋಡಿದೀವಿ, ಅದಕ್ಕೆ ಹೇಳ್ತಾ ಇದ್ದೀವಿ. ಹೀಗಿರ್ಬೇಕಾದ್ರೆ ಅದೆಲ್ಲ ಇದ್ದಿದ್ದಪ್ಪ. ಒಂದು ಕಡೆ ಹೆಣ್ಮಕ್ಳು ಇದ್ದಾಗ, ಈಗ ನಿನ್ನದೇ ತಾಯಿ ವಯಸ್ಸಿನವ್ರನ್ನ ತಂದು ಒಂದು ಮನೇಲಿ ಬಿಡು, ಅರ್ತ್ಕೊಂಡು ಚೆನ್ನಾಗಿರ್ತಾರೆ. ಈ ಚಿಕ್ಕವರು ಬಂದಾಗ, ಈಗ ನೀವು ಕಂಪನಿಯಲ್ಲಿ ನಿಮ್ದೇ ಸಮಾನ. ಇನ್ನೊಂದು ಏನಂದ್ರೆ ಗುರುಗಳೇ, ಇವಾಗ ಹೆಂಗಾಯ್ತು ಅಂದ್ರೆ, ಈಗ ನಮ್ಮನೆಗೆ ನಮ್ಮ ಊರಲ್ಲಿ ಇದ್ರಲ್ವಾ, ನಮ್ಮನೆಯವರಿಗೆ ಅಂದ್ರೆ ಅದು ಅವ್ರ ಮನೇಲಿ ಅವ್ರಿಗೆ ಹೇಗ್ ಬೇಕಾ ಆಗಿದ್ದಾರೆ ಇದ್ರು. ಇದು ನನ್ ಮನೆ, ಇಲ್ಲಿ ನಾ ಹೇಗ್ ಬೇಕಾ ಅಂದ್ರೆ ಹೇಗ್ಬೇಕು ಅಂದ್ರೆ ಈಗ ನನ್ನ ಮನೆ ಹೀಗ್ ಜೋಡಿಸ್ಕೋಬೇಕು, ನನ್ನ ಕಿಚನ್ ಈ ತರ ಇರ್ಬೇಕು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು ಗುರುಗಳೇ. 10 ವರ್ಷ ಆಯ್ತು. ನಮ್ಮ ಅವರೆಲ್ಲ ಊರಲ್ಲೇ ಇದ್ರು. ಒಂದು 5 ವರ್ಷದಿಂದ ನಾವ್ ಈ ಕಡೆ ಅವರೆಲ್ಲ ಫುಲ್ ಶಿಫ್ಟ್ ಆಯ್ತು. ಈಗ ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಅಡಿಗೆ ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಇವೆಲ್ಲ ನಿಮ್ಮ ಹೆಂಡತಿಗೆ ಆಸೆ ಇದೆ ಅಂದ್ರೆ ಅರ್ಥ ಆಕೆ ಒಳ್ಳೆ ಗೃಹಿಣಿ ಅಂತ. ಹೌದು ಗುರು. ಆದ್ರೆ ಏನಾಗುತ್ತೆ, ನಮ್ಮಮ್ಮ ಅವ್ರು ಯಾವಾಗಾರು ಬಂದಾಗ, ನಮ್ಮಮ್ಮ ಈಗ ಇವ್ರು ಕೆಲ್ಸಕ್ಕೆ ಹೋಗ್ತಾರಲ್ವಾ, ಇವ್ರು ಬರೋದ್ರಲ್ಲಿ ಇವ್ರು ಏನಾದ್ರು ಚೇಂಜ್ ಮಾಡಿಟ್ಬಿಟ್ರೆ ಅದು ಇವ್ರಿಗೆ ಸರಿ ಹೋಗಲ್ಲ. ಈಗ ನಿಮ್ಗೆ ನಾನು ಹೇಳೋದಪ್ಪ, ನಾನು ನಾಳೆ ನನ್ನ ಬದುಕು ಆದರೂ ಕೂಡ ನಾನು ಇದೊಂದು ನಿಯಮ ಪಾಲನೆ ಮಾಡ್ತೀನಿ. ಏನು ಗೊತ್ತೇನು, ನನ್ನವರೆಗೂ ವಿಚಾರ ಬರೋದಕ್ಕಿಂತ ಮುಂಚೆನೆ ನಾನು ಎಲ್ಲದಕ್ಕೂ ತಲೆ ಹಾಕ್ಲಿಕ್ಕೆ ಹೋಗಲ್ಲ. ಗುರು, ಇದು 10 ವರ್ಷದಲ್ಲಿ ಎಷ್ಟೊಂದ್ಸರಿ ಆಗ್ಲೇ ಬಂದು ಹೋಗಿದೆ ಗುರುಗಳೇ. ಬ್ಯಾಟ್ರಿ ಇದೆಯಲ್ಲ, ನೀನು ರಾತ್ರಿ ಸರಿ ಮಾಡಿದ್ರೆ ಬೆಳಿಗ್ಗೆ ಮತ್ತೆ ಅದೇ ಹಂಗೆ ಆಗುತ್ತೆ. ಇಲ್ಲಿ ಸೊಸೆ ಮಗ ಚೆನ್ನಾಗಿರಬೇಕು, ನಾವು ಹಿರಿಯರಾಗಿ ನಮ್ಮ ಮಿತಿ ನಮ್ಮ ಅರ್ಥ ಮಾಡ್ಕೊಂಡು ನಾವು ಸ್ವಲ್ಪ ಹೋಗ್ಬೇಕು. ಇದು ಆಕೆಗೆ ಬರೋವರೆಗೂ ಇದೆಲ್ಲ ಗೊಂದಲ ಇದ್ದಿದ್ದೆ ನೋಡಿ. ಇದನ್ನೆಲ್ಲ ತುಂಬ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಬೇಡಿ. ನೀವು ಮಾಡಬೇಕಾಗಿರೋ ಹೋರಾಟಗಳು ಬೇರೆ. ಸೊ ಈ ಮನೆ ವಿಚಾರಕ್ಕೆ ಬಂದಾಗ, ನೀವೇನು ಊಟ ಮಾಡೋ ಸಮಯದಲ್ಲಿ, ಒಂಚೂರು ಟಿವಿ ನೋಡೋ ಸಮಯದಲ್ಲಿ, ಈ ಸಮಯದಲ್ಲಷ್ಟೇ ಇವರಿಬ್ಬರ ಸಮಾಗಮ ನೋಡ್ತೀರ. ಅದು ಬಿಟ್ರೆ ಅವ್ರ ಪಾಡಿಗೆ ಅವ್ರು ನಿಮ್ಮ ಪಾಡಿಗೆ ನೀವು ಇರ್ತೀರ. ಹೌದಲ್ಲಪ್ಪ? ಹೌದು ಗುರುಗಳೇ. ಏನಂದ್ರೆ ಇದು ಒಂದೇ ಸರಿ ಎಲ್ಲಾನು ಒಂದೇ ಸೇರ್ಕೊಂಡು ಒಂದ್ ದಿವಸ ಬರ್ಸ್ಟ್ ಆಗುತ್ತೆ. ನೋ ಹಾಗೇನಿಲ್ಲ. ನಿಮ್ಮ ಹೆಂಡತಿಗೆ ಅಷ್ಟಂತೂ ಪ್ರಜ್ಞೆ ಇದೆ, ಆಯ್ತಲ್ಲ. ಇದನ್ನ ತುಂಬಾ ಬರ್ಸ್ಟ್ ಮಾಡುವಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಇಲ್ಲೇನು ಆಸ್ತಿ ವಿವಾದ ಆತರದ್ ಯಾವ್ದು ಆಗಲ್ಲ ಗುರುಗಳೇ. ಇದು ಕೋಪಗಳು ಅನ್ಮಸ್ ತೀರ್ಸ್ಕೊಳ್ಳೋದು ಅಷ್ಟೇ, ಬೇರೆ ಏನು ಇಲ್ಲ ಇದರಲ್ಲಿ. ತೊಂದ್ರೆ ಇಲ್ಲ. ನೀವು ಸ್ವಲ್ಪ ಎಲ್ಲಾ ವಿಚಾರದಲ್ಲೂ ಒಂಚೂರು ತಪ್ಪಾಗಿರೋದ್ರಿಂದ ಇಲ್ಲಿ ಹೋಗಬಾರ್ದು. ಕೇಳಿಸ್ಕೊಳ್ಳಿ, ಇದನ್ನೇನು ಹೆಚ್ಚು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇವತ್ತು ನೋಡಪ್ಪ, ನಾನು ಯಾರಿಗೂ ಒಂಚೂರು ಗಟ್ಟಿಯಾಗಿ ಹೇಳ್ಬೇಕಂದ್ರೆ ನಾನು ಹಂಗಿರ್ಬೇಕು. ಇದು ನಾವು ಸ್ವಲ್ಪ ಸಾರ್ವಜನಿಕ ಜೀವನದಲ್ಲಿ ಇರೋರಾಗಿ ಯಾವಾಗ್ಲೂ ಇದು ನಮ್ಮ ಮೇಲೆ ಒಂದು ತೂಗುಗತಿ. ಇದು ಒಂಚೂರು ಏನೋ ಕೆಡ್ತೋ ನೋಡಿ, ಆಮೇಲಿಂದ ಕಮೆಂಟ್ ಹೆಂಗಿರುತ್ತೆ ಹಂಗೆ. ಆಫೀಸಲ್ಲಿ ಹೋದ್ರೂ ಸೀನಿಯರ್ಸಿಂದ ಜೂನಿಯರ್ಸಿಗೆ ಕಿರುಕುಳ ಇದ್ದಿದ್ದೆ. ಮಠಮಾನ್ಯಗಳಿಗೆ ಹೋದ್ರು ದೊಡ್ಡ ಸ್ವಾಮಿಗಳಿಂದ ಚಿಕ್ಕ ಸ್ವಾಮಿಗಳಿಗೆ ಮರ್ಯಾದೆ ಹೋಗೋದು ಇದ್ದಿದ್ದೆ. ಈ ಸೀನಿಯಾರಿಟಿಗಳು ಜೂನಿಯಾರಿಟಿಗಳು ಜಗಳ ಇದೆಯಲ್ಲ, ಯಾವ ಜಾಗ ಬಿಟ್ಟಿದಾವಪ್ಪ ಇದು? ಕಾರಣಗಳು 1000 ಇರಬಹುದು, ಬಟ್ ಉದ್ದೇಶ ಒಂದೇ, ನಾವು ಪ್ರಭುತ್ವ ಸಾಧಿಸಬೇಕು ಅಂತ, ಅಥವಾ ನಮ್ಮ ಮಾತು ನಡಿಬೇಕು ಅಂತ. ನಿಮ್ಮ ಕಂಪ್ನಿಗಳಲ್ಲೂ ಇರುತ್ತದು. ಬಟ್ ನಿಜವಾಗ್ಲೂ ಅಧ್ಯಾತ್ಮದ ದಾರಿಯಲ್ಲಿ ತಿಳಿದು ಬದುಕುವವರು ಏನಿರ್ತಾರೆ ಅಂದರೆ, ಯಾರನ್ನೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಏನೋ ಒಂದು ಹಂತದವರೆಗೂ ಕಂಟ್ರೋಲ್ ಮಾಡ್ಬೋದು ಅಂತ ಅನ್ಸ್ಕೊಂಡ್ರು ಕೂಡ, ಕಂಟ್ರೋಲ್ ಒಳಪಡೋನು ಕೂಡ ತಿರುಗಿ ಬೀಳೋವರೆಗೂ ಅವೆಲ್ಲ ನಡೀತಾವೆ. ಅವ್ನು ತಿರುಗಿ ಬಿದ್ಮೇಲೆ ಆಮೇಲೆ ಏನು ಕಂಟ್ರೋಲ್? ಹೌದು ಗುರುಗಳು. ಈಗ ನಂದೇ ನೋಡಿ, ನಮ್ಮ ಮನೆಗೆ ಎಲ್ಲಾರು ಎಷ್ಟು ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರು, ಬಟ್ ನಾನಾಗೆ ಬಿಡೋ ತನಕ ಇದು ಬಿಡ್ಲಿಲ್ಲ ಹೊರತು, ಅವ್ರು ಯಾವ್ದೇ ಏನೇ ಮಾಡಿದ್ರು ಅದು ಹೋಗ್ಲಿಲ್ಲ ಗುರುಗಳೇ. ನಾನಾಗೆ ಬಿಡೋ ತನಕ ಇದು ಬಿಡ್ಲಿಲ್ಲ. ಹೌದು, ನಿಮ್ಮ ಅಮ್ಮನ ವಿಚಾರದಲ್ಲಿ ತುಂಬಾ ಸಹನೆಯಿಂದ ಇರಿ. ಈಗ ಈ ಸಮಯದಲ್ಲಿ ತುಂಬಾ ಏನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬೇಡಿ. ಅಂಡ್ ನಾನು ಹೇಳೋದು, ಯಾಕೋ ಅವರಿಬ್ಬರಿಗೂ ಒಂಚೂರು ಸಮಯ ಆಗ ಬರ್ತಾ ಇಲ್ಲ ಅಂದಾಗ ಕಾಲ ಬರುತ್ತೆ. ಬಟ್ ನಾನಿಲ್ಲಿ ಪಂಚಾಯತಿ ಮಾಡಿ ಸರಿ ಮಾಡ್ಲಿಕ್ಕೆ ಅಂತ ಹೀನಾಯುವಂಥದ್ದು ಏನು ನಡೀತಾ ಇಲ್ಲ.
ಇಲ್ಲ ಇಲ್ಲ ಆಯ್ತಲ್ಲ. ಸೊ ಇದು ನನ್ನ ಹತ್ರ ಕೇಳಿದ್ರಿ ಫೈನ್, ಬಟ್ ನಾನು ಹೇಳೋದು ಇದು ಎಲ್ಲ ಕಡೆ ಇದೆ ಅನ್ನೋದು ಮೊದಲನೇ ವಿಚಾರ ನೀವು ತಿಳ್ಕೊಳ್ಬೇಕು. ಎರಡನೇದು, ಇಲ್ಲಿ ಇಬ್ಬರಲ್ಲಿ ಒಬ್ಬರು ಮೌನವಾಗೋ ಕಾಲ ಅವ್ರಿಗೆ ಅವರೇ ನಿರ್ಧಾರ ಮಾಡ್ಕೊಂಡು ಆಗ್ತಾರೆ. ಯಾಕಂದರೆ ಬೆಂಕಿ ಮತ್ತೆ ಅಂದರೆ ಈಗ ನಾನು ಯಾವುದೋ ಒಂದು ಊರ ಕಡೆ ಯಾವುದೋ ಮನೆಗೆ ಬೆಂಕಿ ಇಡಬೇಕು ಅಂತ ಅಂದ್ಕೊಳ್ಳಿ. ಸುಮ್ಮನೆ ಯಾವುದೋ ಮನೆಗೋ ಇದು ಯಾರ್ದೋ ಬದುಕು ಹಾಳು ಮಾಡೋ ಬುದ್ಧಿ ಯಾವನಿಗೋ ಇದೆ, ಅವನು ಬೆಂಕಿ ಮನೆ ಹತ್ರ ಮನೆಯಂತೂ ಬೆಂಕಿ ಹತ್ರ ಬರ್ಲಿಕ್ಕೆ ಆಗಲ್ಲ. ಬೆಂಕಿನೇ ಮನೆ ಹತ್ರ ಹೋಗ್ಬೇಕು, ಯಾರೋ ತಗೊಂಡೋಗಿ ಗೀರ್ಬೇಕು. ಮನೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವ? ಹಂಗೆ ಕೆಲವರು ಮಾತುಗಳು ಅವ್ರವ್ರ ಅರ್ಥ ಮಾಡಿಕೊಂಡು ಆ ಬೆಂಕಿ ಯಾವುದು ಮನೆ ಯಾವುದು. ಇಲ್ಲಿ ನಿಮ್ಮ ಸದ್ಯಕ್ಕೆ ನಿಮ್ಮ ತಾಯಿನೇ ಬೆಂಕಿ ಅಂದ್ಕೊಳ್ಳೋಣ. ಆ ಬೆಂಕಿ ಸೊಸೆ ಹತ್ರ ಬಂದು ಸುಡುವ ಬುದ್ಧಿ ತೋರಿಸಿದ್ರೆ ಸೊಸೆನೂ ಕೂಡ ಮತ್ತೆ ಬೆಂಕಿ ಹಾಕ್ತಾಳೆ. ಈ ಅತ್ತೆ ಇಲ್ಲಪ್ಪ ನಾನು ಬೆಂಕಿ ಹಚ್ಚಬಾರ್ದು, ನಾನು ಕೆಲವು ವಿಚಾರಗಳಲ್ಲಿ ಚೆನ್ನಾಗಿ ನಡ್ಕೊಳ್ಬೇಕು, ಇವೆಲ್ಲ ಮುಂದೆ ಅವರವ್ರವ್ರವ್ರು ಅರ್ಥ ಮಾಡ್ಕೊಳ್ತಾರೆ. ಬಟ್ ನೀವು ತುಂಬ ಇನ್ವಾಲ್ವ್ ಆಗಿ ಸರಿ ಮಾಡಬೇಕು ಅಂದರೆ ಹೆಂಗೆ ಮೊದಲಿಂದ ಒಂದು ತುಂಬ ಸೀರಿಯಸ್ ವ್ಯಕ್ತಿತ್ವವನ್ನು ಮೊದಲು ನಾನು ತೋರಿಸ್ಕೊಂಡ್ ಬಂದಿರಬೇಕು. ಹಾಗಾಗಿ ನಮ್ಮ ಮನೆಯವ್ರು ಕೆಲವೊಂದ್ಸರಿ ನನ್ ಮಾತು ಕೇಳ್ದಿರ ಅದೇ ಕಾರಣಗಳೇ ಎಲ್ಲ. ನಮ್ಮ ಮನೆಯಿಂದ ಮೊದ್ಲಿಂದಾನು ಅವ್ರ ಮಾತು ಕೇಳ್ಕೊಂಡ್ ಬಂದಿದೀವಲ್ಲ, ಇವಾಗ ಅದೇ ನಡೆಯೋದು. ನೋಡಿ, ನಿಮ್ಮ ತಂದೆ ತಾಯಿ ಹೆಂಗ್ ಬದುಕಿದ್ರು. ನಿಮ್ಮ ತಂದೆ ಯಾವುದೋ ವಿಚಾರದಲ್ಲಿ ಬಹುಶಃ ತೀರಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಹೋದ್ರು, ಕೆಲವೊಂದು ನನ್ನ ಗಂಡನಿಗೆ ಇಷ್ಟ ಆಗಲ್ಲ ಅಂತ ತಾಯಿ ಎಷ್ಟೋ ವಿಚಾರ ಮಾಡೇ ಇಲ್ಲ. ಅಯ್ಯೋ ನನ್ನ ಗಂಡ ಬಿಡ್ತಾನ ಅನ್ನೋ ಭಯ ಇತ್ತು. ಇವತ್ತು ಎಲ್ಲ ಹೆಂಡ್ತಿ ಗಂಡನಷ್ಟೇ ನಾನು ದುಡಿತೀನಿ ಅಂತ ಬುದ್ಧಿ ಬಂದ್ಬಿಟ್ಟು ಗಂಡನ ಮಾತು ಇಲ್ಲ, ಯಾರ ಮಾತು ಇಲ್ಲ. ಗಂಡು ಹಂಗಿರ್ಬೇಕಲ್ಲ. ಹಿಂಗ್ ನಿಮ್ಮಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳ್ತಾರೆ? ದುಡಿಮೆ, ಸಮಾನ ದುಡಿಮೆ ಅನ್ನೋದು ಇದೆಯಲ್ಲ, ಮನುಷ್ಯನಿಗೆ ವಿನಯ ಕೊಡಬೇಕಾದ ಜಾಗದಲ್ಲಿ ಅಹಂಕಾರ ಕೊಟ್ಟುಬಿಡುತ್ತೆ. ಇವತ್ತು ಎಷ್ಟೋ ಡೈವರ್ಸ್ಗಳು ಇದೇ ಕಾರಣಕ್ಕೆ ಆಗ್ತಿದಾವೆ. ಯಾವ್ದು ಅವ್ರ ದಾರಿಲಿ ಹೋಗಲ್ಲ, ಅವಾಗ ಅದು ಹಾಗೆ ಆಗೋದು. ಹೌದು, ಈಗ ಅವನಷ್ಟು ನಾನು ದುಡಿತೀನಿ ಅಂತ ಹೇಳಕ್ಕೆ ಏನ್ ಹೇಳ್ತೀಯ ಅವ್ರಿಗೆ? ಅವನ್ ಬಿಟ್ಟು ನಾನು ಬದುಕಬಲ್ಲೆ ಅಂತ ಅಂದ್ರೆ, ಬದುಕಬಲ್ಲೆ ಅನ್ನೋದು ಅದ್ಭುತವಾದ ವಿಚಾರ ಹೌದು, ಬಟ್ ಬಿಡೋಕೆ ಬಲವಾದ ಕಾರಣ ಇರಬೇಕಲ್ಲ. ಇವ್ರ ಆಸೆಗಳನ್ನು ಈಡೇರಿಸ್ಕೊಳ್ಲಿಕ್ಕೆ ಕೆಲವೊಮ್ಮೆ ಗಂಡನ ತಪ್ಪನ ನೆಪ ಹುಡುಕಿ ಹೆಂಗು ದುಡಿತಿದ್ದೀನಿ ನಾನು, ಬಿಡು ಸಪರೇಟ್ ಬದುಕೋಣ, ಸ್ವಾತಂತ್ರ್ಯ ಇರುತ್ತೆ ಅಂತ. ಹೌದು ಗುರುಗಳು, ನನಗ ಅದೊಂದು ವಿಷಯ ತುಂಬಾ ಅದೃಷ್ಟ ಮಾಡಿದೀನಿ ಗುರುಗಳೇ. ಹಂಗಿದ್ದಾಗ ಉಳಿಸ್ಕೊಬೇಕು. ಸೊ ಅತ್ತೆ ಸೊಸೆ ವಿಚಾರ ಏನಿದೆಯಲ್ಲಪ್ಪ, ಇದು ನಿಮ್ಮ ತಂಗಿದೀರಿಗೆ ಹೇಳಿ ನೀವು ತಾಯಿಯನ್ನ ಸ್ವಲ್ಪ ಮೂಗುದಾರ ಆಗ್ಬೇಕು ಹೊರತು ನೀವು ಹಾಕ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಗುರುಗಳು, ಆಯ್ತಾ? ಮತ್ತೆ ಅದೆಲ್ಲದಕ್ಕಿಂತ ಮುಂಚೆ ಸ್ವಲ್ಪ ನಾನೇನೋ ಸೊಸೆ ಹತ್ರ ಒಂಚೂರು ತಕರಾರು ಮಾಡಿಕೊಂಡ್ರೆ ನನ್ನ ಮಗ ತುಂಬ ಊಟ ಬಿಟ್ಟು ನಿದ್ದೆ ಬಿಟ್ಟು ತುಂಬ ಹಾಳಾಗ್ತಂಗೆ ಕಣಪ್ಪ ಅನ್ನೋಷ್ಟು ಒಂದು ವಾತಾವರಣವನ್ನು ಆಗಾಗ ನೀವು ತಾಯಿ ಮುಂದೆ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಅದಕ್ಕೆ ಬಗ್ದೆ ಹೋದ್ರೆ ಇದಕ್ಕಂತೂ ಬಗ್ತಾರೆ. ಯಾಕಂದ್ರೆ ಭಾವನಾತ್ಮಕ ನಾಟಕಗಳು ಕೆಲವೊಮ್ಮೆ ಒಳ್ಳೆಯ ಉದ್ದೇಶವನ್ನು ಹೊಂದಿದ್ರೆ ಆ ನಾಟಕಗಳು ಧರ್ಮವೇ. ಎಷ್ಟೋ ಸಾರಿ ಹೀಗೆ ಹೇಳ್ತೀನಿ ನಾನು ಎಷ್ಟೋ ಜನಕ್ಕೆ. ಯಾಕಂದ್ರೆ ತಾಯಿ ಅನ್ನೋದು ಅದಕ್ಕಂತೂ ಬಗ್ಗೆ ಬಗ್ಗುತ್ತೆ. ನೀನ್ ಹಿಂಗ್ ಮಾಡ್ತಿದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ ಅಂದಾಗ, ಅಂದ್ರೆ ತಾಯಿನ ನೋಯಿಸೋದು ನಿಮ್ಮ ಉದ್ದೇಶ ಅಲ್ಲ, ಬಟ್ ಅತ್ತೆ ಸೊಸೆ ಸಂಘರ್ಷ ಇಡೀ ಮನೆಯನ್ನು ತುಳಿತಾ ಇದೆ, ಹಾಳು ಮಾಡ್ತಿದೆ ಅಂದಾಗ ಹೀಗೆ ಒಂದು ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡೋದು ಧರ್ಮವೇ ಹೌದು. ಎಷ್ಟೊಂದ್ ಸರಿ ನೋಡಿದಂಗೆ ಅವರು ಬೆಳಗ್ಗೆಯಿಂದ ಮಾತಾಡ್ತಾನೆ ಇರೋದಿಲ್ಲ. ಅದು ಒಂದು ಇದು, ಈಗ ಯಾರಿಗೋ ಹುಷಾರಿಲ್ಲ ಹೋಗ್ಬೇಕು ಅಂದಾಗ ಅದ್ ಹೆಂಗಿರ್ತಾರ ಏನೋ, ಇಬ್ರು ಬೆಳಗಿಂದ ಏನಾಗೇ ಇಲ್ಲ ಇವರು ಅನ್ನೋ ತರ ಹೋಗ್ಬಿಡ್ತಾರೆ. ಆಗ್ಲಿ ನಾನು ಹೇಳೋದು, ಕಷ್ಟಕ್ಕೆ ಒಂದಾಗ್ತಾರೆ, ಸುಖದಲ್ಲಿ ಕಿತ್ತಾಡ್ತಾರೆ, ಅದು ಒಳ್ಳೇದೇ ಅಪ್ಪ. ಸುಖದಲ್ಲಿ ಚೆನ್ನಾಗಿದ್ದು ಕಷ್ಟಕ್ಕೆ ದೂರ ಆಗ್ಬಿಟ್ರೆ ಹೆಂಗ್ ಕತೆ? ಒಳ್ಳೆ ಸಂದೇಶವೇ, ಬಟ್ ಅದು ಕೂಡ ಆಗಬಾರ್ದು ಅಂತ ಅಷ್ಟೇ. ಇರ್ಲಿ, ನೀವು ಮೊದಲು ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು ಒಳ್ಳೆ ಮನೆ ತಗೊಳ್ತಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ, ಬಾಡಿಗೆ ಬರಲಿ. ನಿಮ್ಮ ಕಷ್ಟಗಳು ಪಾಪ ಹೋಗ್ತಾ 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 ಮಂಜು ಕರೆದಂಗೆ ಕರಗಿ ಸಮುದ್ರದಂತೆ ಶಾಂತವಾಗಿ, ಅಥವಾ ಏನೋ ಅಲೆಗಳು ಬರ್ತಾವೆ, ಕೆಲವೊಮ್ಮೆ ದೊಡ್ಡ ಅಲೆಗಳು, ಕೆಲವೊಮ್ಮೆ ಚಿಕ್ಕ ಅಲೆಗಳು, ಆದರೂ ಬ್ಯೂಟಿ ಆಫ್ ಸಮುದ್ರ ಅದು ಬೇರೆನೇ ಹೌದು. ಗುರು, ಅಂದ್ರೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಗುರುಗಳೇ. ಇಷ್ಟು ನಾನೆಲ್ಲ ಮಾಡ್ಕೊಂಡಾಗ ನನಗೂ ಒಂದು
ಅಪ್ಪಣೆ ಬೇಕಾಗಿತ್ತು. ಅಂದ್ರೆ ಇದು ಏನಕ್ಕೆ ಹೀಗೆ ಅಂತ. ಅವಾಗ ನಾನು ಇಲ್ಲೇ ನಮ್ಮ ಒಬ್ರು ಗೊತ್ತಿರೋರು ಪುರೋಹಿತರಿದ್ರು, ಅವ್ರ ಹತ್ರ ಹೋಗಿ, ಅಂದ್ರೆ ಅವರು ಒಬ್ರು ಜ್ಯೋತಿಷ್ಯ ಹೇಳ್ತಾ ಇದ್ರು, ಅವ್ರ ಹತ್ರ ಹೋಗಿ ಕೇಳ್ದೆ. ನಾನ್ ಜ್ಯೋತಿಷ್ಯ ಏನ್ ಕೇಳ್ಲಿಲ್ಲ, ಹೀಗ ಆಗ್ತಿದೆ ಅಂದಾಗ ಅವರು ಪ್ರತಿ ಮಂಗಳವಾರ ಹೋಗ್ಬಿಟ್ಟು ಶಿವನ್ ದೇವಸ್ಥಾನಕ್ಕೆ 20 ನಮಸ್ಕಾರ ಮಾಡ್ಕೊಂಡ್ ಬಾ, 21 ವಾರ ಮಾಡು ಅಂತ ಹೇಳಿದ್ರು. ಅದು ನಾನು ಶುರು ಮಾಡಿದೆ. ಅದು ಆಗ್ಲೇ ಈಗ 1 ವರ್ಷ ಆಯ್ತು. ಪ್ರತಿ ಮಂಗಳವಾರ ಹೋಗಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅದೊಂಥರ ಡೈವರ್ಟ್ ಆಗ್ಬಿಡ್ತು ಗುರುಗಳ ಅಲ್ಲಿಂದ ನನಗೆ. ಆ ಒಂದು ನಾನೇನು ಮಂಗಳವಾರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ತೀನಿ. ಅವತ್ತಿನ ವಾರಕ್ಕೆ ನನ್ ಕಷ್ಟಗಳು ಕಡಿಮೆ ಆಗ್ತಾನೆ ಹೋಗ್ತು ನಾನು ಇಂಪ್ರೂವ್ ಆಗ್ತಾನೆ ಹೋದೆ ಗುರುಗಳೇ. ಆಯ್ತಪ್ಪ. ಅಂದ್ರೆ ಯಾವ್ದಾದ್ರು ಅಷ್ಟೇ, ಅವರು ಒಳ್ಳೇದಕ್ಕೆ ಹೇಳಿರೆ, ಅವರು ಹೋಗಪ್ಪ ನಮಸ್ಕಾರ ಮಾಡ್ಕೊಳಯ್ಯ ಅಂತ ಹೇಳ್ದೆ. ನೋಡಿ, ಇವೆಲ್ಲ ಯಾಕೆ ಮಾಡಿದ್ರು ನಮ್ಮವರು ಅಂದರೆ, ಯಾವಾಗ ನಿಮ್ಮ ಬದುಕಲ್ಲಿ ಇಂಥದ್ದೊಂದು ಹವ್ಯಾಸಗಳನ್ನ ರೂಢಿ ಮಾಡಿಕೊಳ್ತಿರೋ, ನಿಧಾನವಾಗಿ ನಿಮ್ಮ ಯೋಚನೆಯಲ್ಲಿರುವ ಕಲ್ಮಶಗಳು ಧನಾತ್ಮಕತೆಯ ಕಡೆ ತಿರುಗ್ತಾ ಬರ್ತವೆ. ಶಿವ ಏನೋ ಮಾಡಿದ್ದು ಅಂತಲ್ಲ, ಶಿವ ಪರಮಾತ್ಮ ನಮಗೆ ಈ ಜನ್ಮ ಕೊಟ್ಟಿರೋದೇ ದೊಡ್ಡದು. ಈ ಮಧ್ಯೆ ಏನೇನು ಮಾಡಿಕೊಂಡು ಅದು ನಮ್ಮ ಸ್ವಬುದ್ಧಿಯಿಂದ ಮಾಡ್ಕೊಂಡಿದ್ದು. ಸೊ ಹೀಗೆ ಪ್ರದಕ್ಷಿಣೆ ಹಾಕುವುದು, ದೇವರ ದರ್ಶನ ಮಾಡುವುದು, ಈ ನಮ್ಮ ಧರ್ಮದಲ್ಲಿ ಇಂತೆಲ್ಲ ಆಚರಣೆಗಳಿದ್ದಾವಲ್ಲಪ್ಪ, ಅವೆಲ್ಲವೂ ಮನುಷ್ಯನಿಗೆ ಸಾತ್ವಿಕತೆಯನ್ನ, ಶುದ್ಧತೆಯನ್ನ ತುಂಬುತ್ತಾ ಹೋಗುತ್ತವೆ. ಅಂದ್ರೆ ಹೇಗೆ ಕೊಚ್ಚೆಯನ್ನ ಶುದ್ಧ ನೀರಿನಿಂದ ತೊಳೆಯಲಾಗುತ್ತೋ, ಹಾಗೆ ಕೆಟ್ಟ ಹವ್ಯಾಸಗಳನ್ನ ಒಳ್ಳೆಯ ಹವ್ಯಾಸದಿಂದ ಸರಿ ಮಾಡಲಾಗುತ್ತೆ. ಅರ್ಥ ಆಯ್ತಲ್ಲಪ್ಪ? ಇದೇ ಥರ ನೀನು ಮಂಗಳವಾರ ಅಷ್ಟೇ ಅಲ್ಲ, ದಿವಸ ಬೆಳಿಗ್ಗೆ 5 ಗಂಟೆಗೆ ಎದ್ದು ಏನು ಪಣ ತೊಟ್ಟವನಂತೆ ಒಂದು ದೀಪ ಹಚ್ಚೋದು, ಒಂದು ಮನೆ ಮುಂದೆ ರಂಗೋಲಿ ಬಿಡಿಸೋದು, ಅಥವಾ ವಾಕ್ ಮಾಡೋದು, ಅಥವಾ ದೇವರಿಗೆ ಬೆಳಗಿನ ಜಾವನೇ ಸ್ನಾನ ಮಾಡ್ಕೊಂಡು ತಣ್ಣೀರು ಸ್ನಾನ, ಬೆಳಗಿನ ಜಾವದಲ್ಲಿ ತಣ್ಣೀರು ಸ್ನಾನ ಮಾಡುವಷ್ಟು ಒಂದು ಕಮಿಟ್ಮೆಂಟ್ ನಿನ್ನ ಜೀವನದಲ್ಲಿ ಬಂತು ಅಂದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ತೀರಾ. ಅಂದ್ರೆ ತಣ್ಣೀರು ಸ್ನಾನ ಬೆಳಗಿನ ಜಾವ ಇವೆರಡು ವಿರುದ್ಧ ಆದ್ರೂ ನಾನು ಮಾಡೋದಿದೆಯಲ್ಲ, ಅಂತ ದೊಡ್ಡ ರಿಸ್ಕನ್ನೇ ತೆಗೆದುಕೊಂಡ ನಾನು ಒಳಗಿನಿಂದ ತುಂಬ ಒಳ್ಳೆ ಇಂಜಿನಿಯರಿಂಗ್ ನಂದು, ಅಂದರೆ ಒಳಗಡೆಯಿಂದ ಅದ್ಭುತವಾದ ವ್ಯಕ್ತಿಯಾಗಿ ರೂಪುಗೊಳ್ತೀನಿ. ಯಾಕಂದರೆ ರಿಸ್ಕ್ ತಗೊಳ್ಳಿಕ್ಕೆ ಬೆಳಗಿನ ಜಾವ ತಣ್ಣೀರು ಸ್ನಾನ ಮಾಡಲಿಕ್ಕೆ ನನ್ನ ಮನಸ್ಸು ರೆಡಿ ಆಯಿತು ಅಂದರೆ ಬೇರೆ ಯಾವ ಅಂದರೆ ನನ್ನ ಮನಸ್ಸು ಬೇಡ ಅಂದಿದ್ದು ಬೇಡ, ಬೇಕು ಅಂದಿದ್ದು ಬೇಕು, ಇವೆರಡನ್ನ ನಿರ್ಧಾರ ಮಾಡುವ ಶಕ್ತಿ ಬರುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಸುಖಕ್ಕೆ ಒಡ್ಡಿಕೊಂಡ ಮನಸ್ಸಿದೆಯಲ್ಲ, ಬೇಡ ಅಂದರೆ ಆ ಕಡೆ ಹೋಗುತ್ತೆ, ಬೇಕು ಅಂದರೆ ಸೋಂಬೇರಿತನ ತೋರುತ್ತೆ. ಹಾಗಾಗಿ ನನ್ನ ಮನಸ್ಸಿಗೆ ರೂಢಿ, ಹಾಗಾಗಿ ಹೋಗಿ 20 ನಮಸ್ಕಾರ ಮಾಡ್ಕೊಳ್ಬಾ ಅಂತ ಹೇಳಿದಿದೆಯಲ್ಲ, ಅದು ಭಗವಂತನ ಹೆಸರಲ್ಲಿ ನಮಗೆ ನಾವು ಕೊಟ್ಟುಕೊಂಡ ಒಂದು ಸಂಸ್ಕಾರ. ಅದು ನಮ್ಮನ್ನ ನಿಧಾನಕ್ಕೆ ಹೇಗೆ ಒಬ್ಬ ಕೆಟ್ಟ ಸ್ನೇಹಿತನಿಂದ ಇನ್ನೊಬ್ಬ ಕೆಟ್ಟ ಸ್ನೇಹಿತ ಪರಿಚಯ ಆಗ್ತಾನೋ, ಹಾಗೆ ಒಂದು ಒಳ್ಳೆ ಹವ್ಯಾಸದಿಂದ ಇನ್ನೊಂದು ಒಳ್ಳೆ ಹವ್ಯಾಸದ ಕಡೆ ನಮ್ಮ ಗಮನ ಹೋಗುತ್ತೆ. ಈ ಕಾರ್ಯಕ್ರಮ ಸಿಕ್ಕಿದ್ದು ಅದೇ ಸ್ಥಿತಿ ಆಯ್ತಲ್ಲಪ್ಪ. ಅಂದ್ರೆ ಒಂದರಿಂದ ಒಂದು ಒಳ್ಳೇದು ಹುಡುಕೊಂಡು ಬರುತ್ತೆ. ಏನಂದ್ರೆ ಆ ಮೊದಲ ಒಳ್ಳೇದನ್ನು ಹುಡುಕುವ ಮನ್ಸು ಬರೋಕೆ ಎಷ್ಟೋ ಜನ ಜೀವನ ಪೂರ್ತಿ ತಗೊಳ್ತಾರೆ. ಸೊ ನಿಮ್ಮ ಬದುಕಲ್ಲಿ ಅಂಥದ್ದು ಬಂದಿದೆ. ಸೊ ಇದೆಲ್ಲ ಆಗಿದ್ದು ಒಳ್ಳೇದಕ್ಕೆ ಅಂದುಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಬದುಕು ಮುಗಿಯುವ ವೇಳೆಗೆ ಎಷ್ಟು ಕಲಿತೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಮಾತಾಡಿ ಒಳ್ಳೇದಾಗ್ಲಿ. ಅತ್ತೆ ಸೊಸೆ ವಿಚಾರವಾಗಿಯೂ ಅವರು ಕಷ್ಟದಲ್ಲಿ ಒಂದಾಗ್ತಾರೆ, ಸುಖದಲ್ಲಿ ಏನೋ ಒಂದು ಮನಸ್ತಾಪ ಇದ್ದೇ ಇದೆ. ದೇಶಗಳ ನಡುವೆ ಇದ್ದ ಹಾಗೆ, ಸರ್ಕಾರಗಳ ನಡುವೆ ಇದ್ದ ಹಾಗೆ ಅಲ್ಲೂ ಒಂದೇನೋ ವಿಚಾರ ಇದೆ. ಆದರೆ ಅದನ್ನು ನಾನು ನನ್ನ ಮೈಂಡಲ್ಲಿ ತುಂಬ ದೊಡ್ಡ ಸ್ಥಾನ ಕೊಟ್ಟರೆ ನಾನು ಹಾಳಾಗ್ತೀನಿ ಹೊರತು ಬೇರೆ ಯಾರಿಗೇನೂ ಆಗಲ್ಲ. ಅವ್ರವ್ರು ಚೆನ್ನಾಗೇ ಇರ್ತಾರೆ, ಯೋಚನೆ ಮಾಡಿ ನಾನು ಹಾಳಾಗ್ಬೇಕಷ್ಟೇ. ಹಾಗಾಗಿ ದುಡಿಮೆ, ಕಾಯಕ, ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ನೀವು ಬೆಳಗ್ಗೆ ಎದ್ದಿಂದ ಸಂಜೆವರೆಗೂ ಕೂಡ ಇಷ್ಟು ಶಿಸ್ತು. ಯಾಕಂದ್ರೆ ಯಾವಾಗಲೂ ಶಿಸ್ತಿನ ಮನುಷ್ಯನಿಗೆ ಲೋಕ ಸ್ವಲ್ಪ ಹೆದರುತ್ತೆ. ಆದರೆ ಡಿಸಿಪ್ಲಿನ್ ಇಲ್ಲದ ಮನುಷ್ಯನನ್ನ ಲೋಕವೂ ಕೂಡ ಹಗುರವಾಗಿ ತಗೊಂಡಿರುತ್ತೆ. ಹೌದು, ಮೇಷ್ಟ್ರನ್ನ ಯಾಕೆ ವಿದ್ಯಾರ್ಥಿಗಳು ಹೆದರುತ್ತಾರೆ ಅಂದರೆ, ಮೇಷ್ಟ್ರು ಅಷ್ಟೆಲ್ಲ ಶಿಸ್ತಾಗಿದ್ದು ಓದಿ ಮೇಷ್ಟ್ರಾಗಿ ಕಷ್ಟಪಟ್ಟು ಬಂದವರೇ ಅವರು ತುಂಬ ಹೊಡಿತಾರೆ, ಅಥವಾ ಅವರು ಅಂದರೆ ಡಿಸಿಪ್ಲಿನ್ ವ್ಯಕ್ತಿತ್ವ ಇದೆಯಲ್ಲ, ಅದಕ್ಕೆ ದೇವರು ಕೂಡ ತಲೆಬಾಗುತ್ತಾನೆ. ಹಾಗೆ ಒಳ್ಳೇದಾಗಲಪ್ಪ, ಶಿಸ್ತಿನ ಜೀವನ ರೂಢಿಸ್ಕೊ, ಎಲ್ಲ ಬದುಕಲ್ಲಿ ಒಳ್ಳೇದಾಗಲಿ, ಶುಭವಾಗಲಪ್ಪ. ಧನ್ಯವಾದಗಳು.
ಪರಮಾತ್ಮ ನೋಡಿ, ಏನೋ 1 ರೂಪಾಯಿ 10 ರೂಪಾಯಿ 100 ರೂಪಾಯಿ ಬೆಟ್ಟಿಂಗ್ ಆಡ್ತೀನಿ ಅಂತ ಹೋಗಿ 40 ಲಕ್ಷ ಸಾಲ ಮಾಡಿಕೊಂಡವ್ರ ಕತೆ. ಬಟ್ ಅವರು ಯಾವ ರೀತಿ ಬದಲಾವಣೆ ಆಗಿದ್ದಾರೆ. ತನ್ನ ಮನೆತನ, ತನ್ನ ಮನೆ, ತನ್ನ ಅಮ್ಮ, ತನ್ನ ಹೆಂಡತಿ, ತನ್ನ ಮಕ್ಕಳು ಇಷ್ಟೆಲ್ಲ ನಮ್ಮನ್ನು ಪ್ರೀತಿಸಬೇಕಾದ್ರೆ ಯಾಕೆ ನಾನು ಈ ದಾರಿಯಲ್ಲಿ ಹೋಗಿ ಹೆಸರು ಹಾಳು ಮಾಡ್ಕೊಬೇಕು, ಅವ್ರಿಗೆಲ್ಲ ದುಃಖ ಕೊಡಬೇಕು ಅಂತ. ಕೆಟ್ಟದ್ದು ವಿಚಾರ ಇದೆಯಲ್ಲ, ನೀವೇನೇ ಎಕ್ಸ್ಪರ್ಟ್ ಆಗಿದ್ರು ಕೂಡ, ಕೆಟ್ಟದ್ರಲ್ಲಿ ಎಕ್ಸ್ಪರ್ಟ್ ಆದವನು ಕೂಡ ಕೆಟ್ಟದ್ರಿಂದಲೇ ಸಾವನ್ನಪ್ತಾನೆ. ನಾನು ವಿಷ ಕುಡಿಯೋದ್ರಲ್ಲಿ ಎಕ್ಸ್ಪರ್ಟು ಅಂತ ವಿಷ ಕುಡಿದ್ರೆ ಅವನು ಎಕ್ಸ್ಪರ್ಟೋ ಹೊಸೊಬ್ಬನ ವಿಷ ತನ್ನ ಕೆಲಸ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ಒಳ್ಳೆಯದನ್ನು ಮಾಡಬೇಕಾದ್ರೆ ನಿಮಗೆ ಅಷ್ಟೊಂದು ತರಬೇತಿ ಬೇಕಿಲ್ಲ. ಆದರೆ ಕೆಟ್ಟದ್ದು ಮಾಡಬೇಕಾದ್ರೆ ತರಬೇತಿ ಇದ್ದು ಕೂಡ ಪ್ರಯೋಜನ ಇಲ್ಲ. ಯಾಕಂದರೆ ಕೆಟ್ಟದ್ದು ತನ್ನ ಗುಣವನ್ನು ತೋರಿಸುತ್ತೆ. ಹಾಗಾಗಿ ಬೆಟ್ಟಿಂಗ್, ಜೂಜಾಟ ಇದನ್ನಾಡಿ ಜೀವನ ಚೆನ್ನಾಗಿ ಕಟ್ಕೊಂಡ್ಬಿಡ್ತೀನಿ ಅನ್ನೋರು ಪ್ರತಿದಿನ ತಮ್ಮ ಜೀವನವನ್ನು ನರಕದ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅರ್ಥ. ಹಾಗಾಗಿ ಅಂಥವ್ರು ಯಾರಾದರೂ ಇದ್ರೆ ತಿದ್ದುಕೊಳ್ಳಿ. ಒಳ್ಳೆ ದಾರಿಯಲ್ಲಿ 4 ರೂಪಾಯಿ ದುಡಿರಿ. ಆದರೆ ಈ ಥರದ ದಾರಿಯಲ್ಲಿ ಒಂದೇ ರಾತ್ರಿ 1 ಲಕ್ಷ ದುಡಿದ್ರೂ ಕೂಡ ಆ 1 ಲಕ್ಷ ನಿಮ್ಮನ್ನು ತಲೆ ತಿರುಗೋ ಹಾಗೆ ಮಾಡಿ ಯಾರ ಮುಂದೆಯೂ ನೀವು ಗೌರವಾನ್ವಿತವಾಗಿ ಬದುಕೋಕೆ ಬಿಡಲ್ಲ. ಅದು 1 ಲಕ್ಷ. ಕಾಯಕವೇ ಕೈಲಾಸ. ನಾವು ಕಷ್ಟಪಟ್ಟು ದುಡ್ದಿದ್ದೆ ನಮ್ಮ ಹತ್ರ ಇರಲ್ಲ. ಅಂಥದ್ರಲ್ಲಿ ಹೀಗೆ ಮಧ್ಯರಾತ್ರಿ ಅಥವಾ ಈಗ ಅಡ್ಡದಾರಿಯಲ್ಲಿ ಬಂದದ್ದು ಇರಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಒಂದು ಅಣ್ಣವರ ಹಾಡು ಹೇಳ್ತಿದ್ದೆ, ದುಡಿದದ್ದೇ ನಮ್ಮಾಸ್ತಿ, ಮರೀಚಿಕೆ ಅನ್ಯರಾಸ್ತಿ. ನಾವೇನು ದುಡಿತೀವಲ್ಲ ಅದು ನಮ್ಮ ಆಸ್ತಿ. ಇನ್ನೊಬ್ಬರದ್ದು ಅಥವಾ ಅಡ್ಡದಾರಿಯಲ್ಲಿ ಹೋಗಿ ಅಥವಾ ಇದ್ದಕ್ಕಿದ್ದ ಹಾಗೆ ನಾನು ದೊಡ್ಡವನಾಗ್ಬಿಡ್ಬೇಕು, ಇವೆಲ್ಲ ಮರೀಚಿಕೆ. ಮರೀಚಿಕೆ ಅಂದರೆ ಅದರಿಂದ ಉದ್ಧಾರ ಆಗುವುದು ದುರ್ಲಭ, ಆಗುವುದೇ ಇಲ್ಲ ಅಂತ. ಈ ಮರಳುಗಾಡಲ್ಲಿ ನೀರು ಹುಡುಕದಂಗೆ ಅನ್ಯ ದಾರಿಯಲ್ಲಿ ಹೋಗಿ ಸುಂದರವಾದ ಬದುಕನ್ನು ಹುಡುಕೋದು. ದೊಡ್ಡವ್ರ ಮಾತನ್ನು ಕೇಳ್ತಾ ತತ್ವಜ್ಞಾನಿ ಥರ ಬದುಕ್ತಾ ಹೋಗಬೇಕು. ಒಳ್ಳೆಯದಾಗಲಿ. ಪಾಪ ಎಲ್ಲರ ಬದುಕಲ್ಲೂ ಕೆಟ್ಟಗಳಿಗೆ ಬರ್ತಾವೆ ನೋಡಿ. ಯಾರೂ ಕೂಡ ಕಷ್ಟ ಸುಖದಿಂದ ಹೊರತಲ್ಲ, ಯಾರೂ ಕೂಡ ದುಃಖ ತಾಪತ್ರಗಳಿಂದ ಹೊರತಲ್ಲ. ಇವತ್ತೇನೋ ಭಗವಂತ ಒಂಚೂರು ಬುದ್ಧಿ ಕೊಟ್ಟಿದ್ದಾನೆ, ಏನೋ ಅವನ ಪಾದದಡಿ ಜನರ ದುಃಖವನ್ನು ಕೇಳುವಷ್ಟು ಬುದ್ಧಿವಂತಿಕೆ ಕೊಟ್ಟಿದ್ದಾನೆ. ನಾಳೆ ಏನೋ ನನ್ನ ಬದುಕಲ್ಲೂ ದುಃಖ ಬಂತು, ಕಷ್ಟ ಬಂತು, ನಾನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ತೀನಿ. ಯಾರ ಹತ್ರ ಹೇಳ್ಕೊಳ್ತೇವೆ ಹೋದ್ರು ದೇವರ ಹತ್ರ, ಭಗವಂತನ ಹತ್ರ, ಪರಮಾತ್ಮನ ಬಳಿ ಹೇಳ್ಕೊಳ್ತೀನಿ. ಹಾಗಾಗಿ ನಾನು ಹೇಳ್ತಿದ್ದೀನಿ ಅಂದರೆ ನಾನು ಮುಂದೆ ತಪ್ಪೇ ಆಗಿಲ್ಲ ಅಥವಾ ಮಾಡೋದಿಲ್ಲ ಆಗಿಲ್ಲ ಹಂಗಿಲ್ಲ. ಭಗವಂತ ಇಲ್ಲಿವರೆಗೂ ನನ್ನನ್ನು ಧರ್ಮದಲ್ಲೇ ಕರ್ಕೊಂಡು ಬಂದಿದ್ದಾನೆ, ಒಳ್ಳೆಯವರ ಸಹವಾಸ ನೀಡಿದ್ದಾನೆ, ಜ್ಞಾನದ ಸಹವಾಸ ನೀಡಿದ್ದಾನೆ. ನಾಳೆ ಏನೋ ಹೇಗೋ. ಹಾಗಾಗಿ ಬುದ್ಧಿ ಚೆನ್ನಾಗಿದ್ದ ಕಾಲದಲ್ಲಿ, ದುಡಿಮೆ ಚೆನ್ನಾಗಿದ್ದ ಕಾಲದಲ್ಲಿ, ತೋಳ್ಬಲ ಇದ್ದ ಕಾಲದಲ್ಲಿ, ಸ್ವಲ್ಪ ಧರ್ಮದ ವಿವೇಕ ಇದ್ದ ಕಾಲದಲ್ಲಿ ಧರ್ಮಯುತವಾಗಿ ನಡ್ಕೊಂಬಿಡ್ಬೇಕು. ನಾಳೆ ಬುದ್ಧಿ ಕೆಡುತ್ತೆ, ದುಡ್ಡು ಹೋಗುತ್ತೆ, ಭುಜಬಲ ಹೋಗುತ್ತೆ, ಎಲ್ಲವೂ ಹೋಗುತ್ತೆ. ಆವತ್ತೇನೂ ತಪ್ಪು ಬಿದ್ದು ಹೋದ ಕಾಲದಲ್ಲಿ ಯಾರೂ ನಿಮ್ಮ ಮಾತು ಕೇಳಲ್ಲ. ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಧರ್ಮ ಮಾತಾಡಿಬಿಡಿ, ಧರ್ಮ ಹೇಳಿಬಿಡಿ, ಒಳ್ಳೇದು ಹೇಳಿ, ಒಳ್ಳೇದು ಮಾಡಿ, ಒಳ್ಳೇದು ಕೇಳಿ, ಒಳ್ಳೇದು ನೋಡಿ. ಬಾಯಿ ಬಿದ್ದು ಹೋಗುವ ಮುನ್ನ ಒಳ್ಳೇದು ಮಾತಾಡಿ, ಕಣ್ಣು ಇಂಗೋಗುವ ಮುನ್ನ ಒಳ್ಳೇದು ನೋಡಿ, ಕಿವಿಗಳು ಕಿವುಡಾಗುವ ಮುನ್ನ ಒಳ್ಳೇದು ಕೇಳಿ, ಕೈಗಳು ಬಿದ್ದು ಹೋಗುವ ಮುನ್ನ ದಾನ ಧರ್ಮ ಮಾಡಿ. ಇರೋದೆಲ್ಲ ಬಿದ್ದು ಹೋಗೋದೊಂದು ದಿನ ಬರುತ್ತೆ. ಹಾಗೆ ಬಿದ್ದು ಹೋಗುವ ಮುನ್ನ ಎದ್ದು ಧರ್ಮದ ಕಡೆ ನಡಿಬೇಕು, ಸತ್ಯದ ಕಡೆ ದರ್ಶನಕ್ಕೆ ಹೊರಡಬೇಕು. ಹಾಗಾಗಿ ಧರ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು.
ಎಲ್ಲರಿಗೂ ಶುಭವಾಗಲಿ. ಪಾಪ ಅವ್ರಿಗೆ ಒಳ್ಳೇದಾಗಬೇಕು.